ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆಯಾಗ್ತಾ ಇರೋದು ಯಾರು ಅನ್ನೋ ಕುತೂಹಲ ನಿಮ್ಗೆಲ್ಲ ಇದೆ ಅಲ್ವಾ? ಒಬ್ಬ ವ್ಯಕ್ತಿ ಶಿಕ್ಷಕರಾಗಿ, ಜಿಲ್ಲಾಧಿಕಾರಿಯಾಗಿ, ಆಯುಕ್ತರಾಗಿ, ನಿರ್ದೇಶಕರಾಗಿ ಹೀಗೆ ಹಲವು ಇಲಾಖೆಗಳಲ್ಲಿ ಮಹತ್ತರ ಜವಾಬ್ದಾರಿಯನ್ನ ನಿರ್ವಹಿಸಿದಂತವರು. ಬದಲಾವಣೆಯ ಜೊತೆಗೆ ಬೆಳವಣಿಗೆಯನ್ನು ಕೂಡ ತಂದವರು. ಇವರು ಅಡಿ ಇಟ್ಟ ಇಲಾಖೆಗಳಲ್ಲಿ ಮಹತ್ತರ ಪರಿವರ್ತನೆ ಕಂಡಿದೆ. ಇವರ ಇಲಾಖೆಗಳಲ್ಲಿ ಹೊಸತನಕ್ಕೆ ನಾಂದಿ ಹಾಡೋದರ ಜೊತೆಗೆ ತಂತ್ರಜ್ಞಾನವನ್ನ ಬಳಸಿಕೊಂಡು ಅದಕ್ಕೊಂದು ರೂಪವನ್ನ ಕೊಟ್ಟಿದ್ದಾರೆ. ಜನರೆಡೆಗೆ ನಡೆದು ಜನರ ಮನವನ್ನು ಅರಿತ ದಿಟ್ಟ ಅಧಿಕಾರಿ ಕೆಎ ದಯಾನಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಹತ್ತರ ಹುದ್ದೆಗಳನ್ನು ಅಲಂಕರಿಸಿ ಹಲವು ಮೊದಲುಗಳಿಗೆ ಸಾಕ್ಷಿಯಾದ ದಕ್ಷ ಪ್ರಾಮಾಣಿಕ ಅಧಿಕಾರಿ ಕೆಎ ದಯಾನಂದ್ ಅವರು. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕೆಸ್ತೂರುಕೊಪ್ಪಲಲ್ಲಿ ಹುಟ್ಟಿದ ದಯಾನಂದ್ ಅವರದ್ದು ಕೃಷಿಕ ಕುಟುಂಬ. ಇವರ ತಂದೆ ಅಪ್ಪಾಜಿಗೌಡ, ತಾಯಿ ಸಣ್ಣಕಾಳಮ್ಮ. ಅಣ್ಣ ಅಕ್ಕ ತಮ್ಮಂದರ ಜೊತೆಯಲ್ಲಿ ಬೆಳೆದ ಕುಟುಂಬದಲ್ಲಿ ಆನಂತರದ ದಿನಗಳಲ್ಲಿ ಬೆಂಗಳೂರಲ್ಲಿ ಕಾಲೇಜು ದಿನಗಳನ್ನು ಮುಗಿಸ್ತಾರೆ. ದ್ವಿತೀಯ ದರ್ಜೆ ಸಹಾಯಕರಾಗಿ ವೃತ್ತಿ ಜೀವನ ಆರಂಭಿಸಿದ ದಯಾನಂದ್ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ, ಚಿಕ್ಕಮಗಳೂರು ಜಿಲ್ಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಮಂಗಳೂರು ಜಿಲ್ಲೆ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯ ಆಡಳಿತ ಸೇವೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ತಮ್ಮ ಕಾರ್ಯದಕ್ಷತೆಯಿಂದ ಐಎಎಸ್ ಅಧಿಕಾರಿಯಾಗಿ ಬಡ್ತಿ ಪಡಿತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದಾಗ ರಾಜ್ಯಕ್ಕೆ ಮೊದಲ ಈ ಕಚೇರಿಯನ್ನ ಆರಂಭಿಸಿ ಕಲಾಕ್ಷೇತ್ರಗಳ ಕಾಯ್ದಿರಿಸುವಿಕೆ, ಕಲಾವಿದರ ಸಂಭಾವನೆ ಸೇರಿದಂತೆ ಹಲವಾರು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದವರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿದ್ದಾಗ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ಅನ್ನು ವಿತರಣೆ ಮಾಡಿ ಗ್ರಾಮ ಪಂಚಾಯತ್ ದಾಖಲೆಗಳ ಗಣಕೀಕರಣ ಆರಂಭಿಸಿದ ಮೊದಲ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಅನ್ನೋ ಮನ್ನಣೆಯನ್ನ ಕೊಡಿಸಿದವರು. ಕೋವಿಡ್ ಸಮಯದಲ್ಲಿ ಬಿಬಿಎಂಪಿ ವಿಶೇಷ ಆಯುಕ್ತರಾಗಿ ರಾಜ್ಯ ಮಟ್ಟದ ನೋಡಲ್ ಅಧಿಕಾರಿಯಾಗಿ ಸಮರ್ಥ ಕಾರ್ಯನಿರ್ವಹಣೆ ಮಾಡಿದವರು. 10 ವರ್ಷಗಳಿಂದ ನಿಂತಿದ್ದ ಸಹ್ಯಾದ್ರಿ ಉತ್ಸವ ಮತ್ತೆ ನಡೆಸಿ ಯಶಸ್ವಿಗೊಳಿಸಿದ್ದು ಕೆಎ ದಯಾನಂದ್ ಅವರ ಕಾರ್ಯವೈಖರಿಗೆ ಹಿಡಿದ ಮತ್ತೊಂದು ಕೈಗನ್ನಡಿ. ಇಷ್ಟೇ ಅಲ್ಲದೆ ಮೂಡಿಗೆರೆ, ಶಿವಮೊಗ್ಗ, ಬೆಂಗಳೂರಲ್ಲಿ ಚುನಾವಣಾ ಅಧಿಕಾರಿಯಾಗಿ, ಕೇರಳ, ಬಿಹಾರ, ಉತ್ತರಾಖಂಡ್ನಲ್ಲಿ ಚುನಾವಣಾ ವೀಕ್ಷಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕದ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದು, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಜಾರಿಗೆ ತಂದು ಕಾನೂನು ಬಾಹಿರ ನೋಂದಣಿ ಆಗದಂತೆ ತಡೆದಿರೋ ಮೊದಲ ರಾಜ್ಯ ಅನ್ನೋ ಹೆಮ್ಮೆಗೆ ಪಾತ್ರವಾಗಿದೆ ಕರ್ನಾಟಕ. ಅಂದ್ರೆ ಅದಕ್ಕೆ ಕಾರಣ ಕೆಎ ದಯಾನಂದ್ ಅವರು. ಕೆಎ ದಯಾನಂದ್ ಅವರು ಪ್ರಸ್ತುತ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಕೆಎ ದಯಾನಂದ್ ಅವರ ಜೊತೆಯಲ್ಲಿ ನಮ್ಮ ಮಾತುಕತೆ. ಸರ್, ಬಾಲ್ಯದಿಂದ ಸಾಕಷ್ಟು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆದು ಬಂದವರು ನೀವು. ಇವತ್ತು ಒಂದು ಉನ್ನತ ಮಟ್ಟದ ಹುದ್ದೆಯಲ್ಲಿ ಕೂತು ಜನರ ಕಷ್ಟ ನಷ್ಟ ನೋವುಗಳನ್ನ ಕೇಳ್ತಾ ಅದಕ್ಕೆ ಪರಿಹಾರ ಕೊಡ್ತಾ ಇರೋರು. ಆ ಕಲ್ಲು ಮುಳ್ಳಿನ ಹಾದಿನ ಒಂದಷ್ಟು ನಿಮ್ಮ ಮಾತುಗಳಲ್ಲಿ ನಾವು ಕೇಳಬೇಕು ಅಂದ್ರೆ, ಕೆಳ ಸ್ತರದಿಂದ ಮೇಲ್ ಸ್ತರಕ್ಕೆ ಬಂದ್ರೆ ಅದು ಸಕ್ಸಸ್ ಅಂತ ಕರಿತೇವೆ. ಅಥವಾ ನಾವು ಅದೇ ಸ್ತರದಲ್ಲಿ ಇದ್ದು ಬಿಟ್ರೆ ಅದನ್ನು ನಾವು ಸಕ್ಸಸ್ ಅನ್ನಲ್ಲ. ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಅದ್ರದ್ದು ವ್ಯಾಲ್ಯೂ ಸಿಗೋದೇ ಇಲ್ಲ. ಬಟ್ ನಾವು ಕೃಷಿ ಕುಟುಂಬದಿಂದ ಬಂದು, ಆರ್ಥಿಕ ಕಷ್ಟದಿಂದ ಬಂದು, ಬಹಳ ಶ್ರಮಪಟ್ಟು ಓದಿ, ಸರ್ಕಾರಿ ಸ್ಕೂಲು, ಸರ್ಕಾರಿ ಕಾಲೇಜು, ಸರ್ಕಾರಿದೇ ಎಲ್ಲ ಸವಲತ್ತುಗಳನ್ನ ಬಳಸ್ಕೊಂಡು ಯಾವುದೇ ಟ್ಯೂಷನ್ ಇಲ್ದೇನೆ ಏನಿಲ್ದೇನೆ ಒಂದು ರೀತಿ ಕೆಎಎಸ್ ಆಯ್ತು. ಕೆಎಎಸ್ ಆದ್ಮೇಲೆ ಐಎಎಸ್ ಆಯ್ತು. ಇದೊಂದು ಒಂದು ಸ್ವೀಟ್ ಜರ್ನಿ. ಅವತ್ತಿನ ಕಾಲಘಟ್ಟಕ್ಕೆ, ಅವತ್ತಿನ ದಿನಕ್ಕೆ ಅದು ಕಷ್ಟ ಅನ್ಸಿದ್ರು ಕೂಡ ಇವತ್ತು ನೆನೆಸ್ಕೊಂಡ್ರೆ ಅದೊಂದು ಬಹಳ ಸಿಹಿಯಾದ ಒಂದು ಜರ್ನಿ ಅಂತ ಇವತ್ತು ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ನಾವು ಹೇಳಲೇಬೇಕಾಗಿರೋದು ಅಂದ್ರೆ, ಇವತ್ತಿನ ಕಾಲಕ್ಕೆ ಸಾಕಷ್ಟು ಜನ ಮಕ್ಕಳು ಒಂದು ಪ್ಯೂರ್ ಪ್ರೆಷರ್ ಅನ್ನೋದ್ರಲ್ಲಿ ಇರ್ತಾರೆ. ಇಷ್ಟೇ ಮಾರ್ಕ್ಸ್ ಬರಬೇಕು, ಇಷ್ಟೇ ಓದ್ಬೇಕು, ಹಿಂಗೆ ಓದ್ಬೇಕು, ಇದೆಲ್ಲಾನು ಅಪ್ಪ ಅಮ್ಮಂದ್ರ ಪ್ರೆಷರ್ ಮತ್ತೆ ಸೊಸೈಟಿ ಪ್ರೆಷರ್. ನಿಮ್ಮ ಮಗನಿಗೆ ಎಷ್ಟು ಮಾರ್ಕ್ಸ್ ಬಂತು, ಹಿಂಗೆ ಏನು. ನಿಮ್ಮ ಕಾಲಘಟ್ಟದಲ್ಲಿ ಅದನ್ನೆಲ್ಲ ಯಾರು ಕೇಳೋರು ಇರ್ಲಿಲ್ಲ. ಜೊತೆಗೆ ನೀವೇ ಎಷ್ಟೊಂದು ಕಡೆ ಹೇಳ್ಕೊಂಡಂಗೆ ನಾನೇನ್ ತುಂಬಾ ಓದ್ದವನಲ್ಲ ಅಂತ ನೀವು ಹೇಳ್ಕೊಂಡಿದ್ದೀರಾ. ತುಂಬಾ ನೀವು 0 ಇಂದ ಬಂದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅನ್ಸೋದು ಮೈನಸ್ ಇಂದ ಬಂದು ಒಂದು ಮಟ್ಟವನ್ನ ತಲುಪಿದೀರಾ ಅಂತ. ಆ ಜರ್ನಿಯಲ್ಲಿ ಇವತ್ತು ಜರ್ನಿನ ನೋಡೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯೋಜನತೆ ಏನಿದೆ, ಒಂದೇ ಒಂದು ಸೋಲನ್ನ ಕಂಡ್ರೆ ಅದನ್ನ ತಡ್ಕೊಳಕ್ಕಾಗಲ್ಲ. ಅದು ಮಕ್ಕಳಿರ್ಬಹುದು, ಹೈಸ್ಕೂಲಿನ ಮಕ್ಕಳಿರಬಹುದು, ಅಥವಾ ಯುವಜನತೆ ಕಾಲೇಜಿಗೆ ಹೋಗೋ ಮಕ್ಕಳು ಇರಬಹುದು, ಅಥವಾ ಕೋವಿಡ್ ನಂತರದ ದಿನಗಳಲ್ಲಿ ಸಾಕಷ್ಟು ವೇ ಆಫ್ ಗಳಾದಾಗ ಕೆಲಸ ಕಳ್ಕೊಂಡವ್ರು ಇರಬಹುದು. ಆ ಒಂದು ನಾನೇನೂ ಅಲ್ಲ ಅಂತ ಅನ್ಕೊಂಡಾಗ ಆ ಗೆಲುವಿಗೆ ಬಂದಿದೆ ಹೇಗೆ? ಮುಖ್ಯವಾಗಿ ನಾನು ಓದ್ತೀನಿ ಅಂತ ಕೂಡ ನಾನು ಯೋಚನೆಯನ್ನು ಮಾಡಿರಲಿಲ್ಲ.
ಹೇಗೋ SLC ಪಾಸ್ ಆಯ್ತು, ಬೆಂಗಳೂರಿಗೆ ಬಂದ್ವಿ. ಬಂದ ನಂತರದಲ್ಲಿ ನಮ್ಗಿದ್ದದ್ದು ಒಂದೇ ಗುರಿ, ಏನಂದ್ರೆ ಹಸಿವನ್ನ ನೀಗಿಸ್ಕೊಳ್ಳಿಕ್ಕೆ ಒಂದು ಉದ್ಯೋಗವನ್ನ ಕಂಡುಕೋಬೇಕು ಅನ್ನುವಂಥದ್ದು. ಮನುಷ್ಯನಿಗೆ ಒಂದು ಗುರಿ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಮೊದಲು ನಮಗೆ ಒಂದು ಹಸಿವನ್ನ ಸಾಧಿಸ್ಕೊಳ್ಳಿಕ್ಕೆ ಒಂದು ಪರ್ಮನೆಂಟ್ ಜಾಬ್ ಬೇಕು ಅನ್ನಿಸ್ತು. ಪರ್ಮನೆಂಟ್ ಜಾಬ್ ಸಿಕ್ತು. ಫಸ್ಟು SDA ಆಯಿತು, ಹೈಸ್ಕೂಲ್ ಟೀಚರ್ ಆಯಿತು. ಆ ಗುರಿ ನಿಲ್ಲಿಲ್ಲ. ಇನ್ನು ನನ್ನ ಕೈಲಿ ಅಸಾಧ್ಯ ಅಂದದ್ದು ಇಷ್ಟಾಗಿದೆಯಲ್ಲ ಅನ್ನೋದೇ ದೊಡ್ಡ ಸಾಧನೆ ಅನ್ನಿಸ್ತು. ನಮ್ಮ ಕೈಲೂ ಸಾಧ್ಯ ಅಂತ ಒಂದು ಆತ್ಮವಿಶ್ವಾಸ ಮೂಡ್ತು. ಆತ್ಮವಿಶ್ವಾಸದಿಂದ ನಂತರ KAS ಆಯಿತು, ಡಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫೀಸರ್ ಆದೆ, ನಂತರ ಅಸಿಸ್ಟೆಂಟ್ ಕಮಿಷನರ್ ಆದೆ. ಇದು ಒಂಥರ ನಾವು ಗುರಿಗಳನ್ನು ಇಟ್ಟುಕೊಂಡು ನಮ್ಮದೇ ಆದಂಥ ಒಂದು ಪಾಸಿಟಿವ್ ಸ್ಟ್ರೆಸ್ ಅನ್ನ, ಅಂದ್ರೆ ಒತ್ತಡವನ್ನ, ನಾನು ಮಾಡಬೇಕು, ಇದು ಯಾಕೆ ಮಾಡಬೇಕು ಅಂದ್ರೆ ಈ ಉದ್ದೇಶಕ್ಕೆ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ನಾನು ಸಾಧಿಸಲೇಬೇಕು ಅನ್ನೋ ಹಠ ಬಂದಾಗ ನಮಗೆ ಏನು ಕಡಿಮೆ ಮಾರ್ಕ್ಸ್ ಆಗಲಿ, ರ್ಯಾಂಕ್ ಇಲ್ಲ ಅಂತ ಆಗಲಿ, ಅಥವಾ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ ಅಂತ ಆಗಲಿ, ಅಥವಾ ಏನು ನನಗೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆ ಇದೆ, ದುಡ್ಡಿಲ್ಲ, ಖರ್ಚಿಗೆ ದುಡ್ಡಿಲ್ಲ, ಟ್ಯೂಷನ್ ಇಲ್ಲ, ಏನು ಇವ್ಯಾವು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಮಕ್ಕಳಿಗೆ ಮುಖ್ಯವಾಗಿ ಬೇಕಿರುವಂಥದ್ದು ನಾನು ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಒಳ್ಳೆಯ ಗುರಿ. ಆ ಗುರಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಆಗುತ್ತೆ. ಹಾಗಾಗಿ ಯಾರು ನಿರಾಶರಾಗಬೇಕಾಗಿಲ್ಲ. ಯಾವುದು ಕೋವಿಡ್, ನೀವು ಹೇಳ್ದ ಹಾಗೆ ಕೋವಿಡ್ ಇರ್ಬೋದು, ಇನ್ನೊಂಥರ ಸಮಸ್ಯೆ ಇರ್ಬೋದು, ಯಾವುದೇ ಸೆಕ್ಟರ್ನಲ್ಲಿ ಇತ್ತೀಚೆಗೆ ನಾವು ನೋಡುವಂಥ ಯುವ ಜನತೆ ಮನಸ್ಥಿತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಸಡನ್ ಒಂದು ರೀತಿ ಕುಸಿದು ಹೋಗ್ಬಿಡ್ತಾರೆ. ಸಾಕಷ್ಟು ಆತ್ಮಹತ್ಯೆಗಳನ್ನ ಕಾಣ್ತೀವಿ ನಾವು. ಅಲ್ಲಿಗೆ ಜೀವನ ಕೊನೆ ಅಂತ ಅನ್ಕೊಂಡ್ಬಿಡ್ತಾರೆ. ಅವ್ರ ಮೇಲೆ ಅವಲಂಬಿತವಾಗಿರುವಂತಹ ಸಾಕಷ್ಟು ಜನ ಕೂಡ ಇರ್ತಾರೆ. ನಾನು ಯಾವಾಗಲೂ ಅದಕ್ಕೆ ಹೇಳ್ತಿರ್ತೀನಿ, ನಮ್ಮ ಹಿಂದಿನ ಗ್ರಾಮೀಣ ಬದುಕಿನಲ್ಲಿರುವಂಥ ಹೆಣ್ಮಕ್ಳು, ನನ್ನ ತಾಯಂದಿರು, ನನ್ನ ಅಜ್ಜಿಯಂದಿರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡು ಗಂಡನ ಹತ್ರ ಹೊಡೆಸ್ಕೊಂಡು ಬಡಿಸ್ಕೊಂಡು ಬಂದರೂ ಕೂಡ ಅವ್ರಿಗೆ ಯಾವಾಗಲೂ ಒಂದು ಉದಾಹರಣೆ ಕೊಡೋರು. ಈ ಸೀತೆಯದನ್ನು ಉದಾಹರಣೆ ಕೊಡೋರು. ಸೀತೆ ಬರದೇ ಇರೋ ಕಷ್ಟ ನನಗೆ ಬಂದಿದೆಯಾ? ಯಾರಾದರೂ ಅಣ್ಣ ತಮ್ಮದಿರು ಮನೇಲಿ ಕುಟುಂಬ ಜಗಳ ಆದರೆ ಇವರು ಮಹಾಭಾರತದ ಕೌರವರು ಮತ್ತು ಪಾಂಡವರೇ ಜಗಳ ಆಡಿದ್ದಾರೆ, ನಮ್ದೇನು ದೊಡ್ಡದಾದ್ರ ಮುಂದೆ. ಈ ತರದ ಒಂದು ಸೈಕಾಲಜಿಕಲ್ಲಿ ಅವೆಲ್ಲವೂ ಕೆಲಸ ಮಾಡಿದಾವೆ. ಅದೇ ರೀತಿಯಲ್ಲಿ ನಾನು ಹಿಂದೆ ಹೇಳ್ತಾ ಇದ್ದೆ, ಹಿಂದಿನ ಈಗ ಸಿನಿಮಾ ನೋಡ್ಬೇಕಾದ್ರೆ ಯಾವ್ದಾದ್ರು ಕಣ್ಣೀರಿನದೊಂದು ಸೀನ್ ಬಂದ್ಬಿಟ್ರೆ ಟಪ್ ಅಂತ ನಾವು ಚಾನಲ್ ಚೇಂಜ್ ಮಾಡಿಬಿಡ್ತೇವೆ, ತಡ್ಕೊಳಕ್ಕಾಗಲ್ಲ ಅಂತ. ನಮ್ ಹಿಂದಿನವರು, ನನ್ನ ತಾಯಿ, ನಾನ್ ಚಿಕ್ಕವನಿದ್ದ ನಮ್ಮ ತಾಯಿ ಹಾಲುಂಡ ತವರಂತೆ, ಇನ್ನೊಂದು ಮತ್ತೊಂದು ತವರಿಗೆ ಬಾ ತಂಗಿ ಸಿನಿಮಾ ಬಂದ್ರೆ ಸಿನಿಮಾಗ್ ಹೋಗಿ ಆ ಹೀರೋಯಿನ್ಗಿಂತ ಹೆಚ್ಚು ಇವರೇ ಅಳೋರು. ಸೊ ಅವರ ನರ್ವ್ ಸಿಸ್ಟಮ್ ಇದ್ವಲ್ಲ, ಅವುಗಳೇ ಒಂದ್ ರೀತಿ ಕಷ್ಟಕ್ಕೆ ಮಿಡಿಯುವಂತ ಶಕ್ತಿಯನ್ನ ತುಂಬಿಕೊಳ್ತಾ ಇದ್ವು. ಇತ್ತೀಚೆಗೆ ಆ ತರದ ವಾತಾವರಣ ನಮ್ಮಲ್ಲಿ ಕಡಿಮೆ ಆಗಿದೆ. ಅಂದ್ರೆ ಸಮಸ್ಯೆ ಬಂದಾಗ ಎದುರಿಸುವಂತಹದ್ದು, ಮನೆಯಲ್ಲಿ ಯಾವನಾದ್ರೂ ಭಾವನಾತ್ಮಕ ವಿಚಾರಗಳು ಬಂದಾಗ ಅದಕ್ಕೆ ಸ್ಪಂದಿಸುವಂತಹದ್ದು, ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಮೇಲೆ ಈ ತರ ಆಗ್ತಾ ಇರುವಂತದ್ದು. ಅದರಿಂದಾಗಿ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಆ ಕ್ಷಣದಲ್ಲಿ ನಾವು ಯೋಚನೆಯನ್ನ ಮಾಡಿ, ಪ್ರಯತ್ನವನ್ನ ಮಾಡಿ, ಎಂಥ ಸಿಚುವೇಶನ್ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋದು ಬಂದ್ರೆ ಯಾರೂ ಕೂಡ ನಿರಾಶರಾಗಬೇಕಾದಿಲ್ಲ. ಯಾವ ಗುರಿಯನ್ನು ಬೇಕಾದರೂ ಅವರು ಮುಟ್ಟಬಹುದು. ನನಗೆ ಮಾರ್ಕ್ಸ್ ಕಡಿಮೆ ಆಯಿತು, ನನಗೆ ಇದಿಲ್ಲ ಸಮಸ್ಯೆ, ಅದಿಲ್ಲ, ಕೆಲಸ ಸಿಕ್ಕಿಲ್ಲ, ಇನ್ನೇನೋ ಬಿಸ್ನೆಸ್ ಲಾಸ್ ಆಯಿತು, ಯಾವುದನ್ನು ಚಿಂತೆ ಮಾಡಬೇಕಾಗಿಲ್ಲ. ಸರ್, ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ. ಬದುಕಿನ ಬಗ್ಗೆ, ಬದುಕಿನ ಏರುಪೇರುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರಿ. ನಿಮ್ಮ ಇಲಾಖೆಗೆ ಬರೋದಾದ್ರೆ ನಿಮ್ಮ ಇಲಾಖೆಯ ಪರಿಚಯ ಏನೇನೆಲ್ಲ ಕಾಣಬಹುದು ಅಲ್ಲಿ ಒಂದಿಷ್ಟು ಹೇಳ್ಬೋದು. ಒಂದು ಗೃಹ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ ಅಂತ ಕರಿತೇವೆ. ಅಂದರೆ ಕೈಗೆಟುಕುವ ದರದಲ್ಲಿ ಜನರಿಗೆ ನಿವೇಶನ ಮತ್ತು ಮನೆಗಳನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಕರ್ನಾಟಕ ಗೃಹ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಇಟ್ಸ್ ಎ ಸೆಲ್ಫ್ ಸಸ್ಟೈನ್ಡ್, ಅಂದರೆ ಸ್ವಾವಲಂಬಿತವಾಗಿ ಕಾರ್ಯನಿರ್ವಹಿಸ್ತಾ ಇರೋದು. ಅಂದರೆ ನನ್ನ ಸಂಬಳದಿಂದ ಹಿಡಿದು ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದವರ ಸಂಬಳ, ಅವರ ಪೆನ್ಷನ್ದಾರರ ಪೆನ್ಷನ್ ಎಲ್ಲವೂ ಕೂಡ ಈ ಗೃಹ ಮಂಡಳಿಯಲ್ಲಿ ಬರುವ ಆದಾಯದಿಂದನೇ ನಡೆಯುವಂಥದ್ದು. ಖಾಸಗಿ ಜನರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಅದರಲ್ಲಿ ನಾವು ನಿವೇಶನಗಳನ್ನು ತಯಾರು ಮಾಡಿ ಅಥವಾ ಮನೆಗಳನ್ನು ಕಟ್ಟಿ, ಅಪಾರ್ಟ್ಮೆಂಟನ್ನು ಕಟ್ಟಿ ಒಂದು ಕಡಿಮೆ ದರದಲ್ಲಿ, ಮಾರುಕಟ್ಟೆ ದರಕ್ಕಿಂತ ಸ್ವಲ್ಪ ಕಡಿಮೆ ದರದಲ್ಲಿ ಕೆಲವು 15% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 50%, ಅದರಲ್ಲೂ 50% ಕಡಿಮೆ ಮಾಡಿ ನಾವು ಹಂಚಿಕೆಯನ್ನು ಮಾಡ್ತೇವೆ.
ಸೊ ಅದರಲ್ಲಿ 4-5 ರೀತಿ ನಾವು ನೋಡ್ಬೋದು. ಒಂದು, ವ್ಯವಸ್ಥಿತವಾದ ಯೋಜಿತವಾದಂಥ ನಗರ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸೋದು ಅಂತ ಅಂದ್ರೆ ಎಲ್ಲೆಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಕಡೆ, ಡಿಮಾಂಡ್ ಇರೋ ಕಡೆ ನಾವು ಮತ್ತೆ ಜಮೀನುಗಳನ್ನು ಅಭಿವೃದ್ಧಿ ಪಡಿಸ್ತಾ ಹೋದ್ರೆ ಯೋಜಿತವಾದಂಥ ಒಂದು ನಗರ ಬೆಳವಣಿಗೆಗೆ ಒಂದು ಪೂರಕವಾಗುತ್ತೆ. ಎರಡನೇದು, ಬಡವರಿಗೂ ಕೂಡ ಮನೆ ಸಿಗುತ್ತೆ ಅಥವಾ ನಿವೇಶನ ಸಿಗುತ್ತೆ. ಎಲ್ಲರ ಬೇಡಿಕೆಗಳನ್ನು ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ನಾವು ಮಾಡ್ತೇವೆ. ಆ ಥರ ಮಾಡಿರೋದ್ರಲ್ಲಿಯೂ ಕೂಡ ನೀವು KHB ಬಡಾವಣೆಯಲ್ಲಿ ನಿವೇಶನ ಅಂತ ಅಂದರೆ ಕಣ್ಣು ಮುಚ್ಕೊಂಡು ತಗೊಳ್ಬಹುದು ಅನ್ನೋ ಒಂದು ನಂಬಿಕೆ ನಮ್ಮ KHB ನಲ್ಲಿದೆ. ತಾವು ನೋಡ್ಬೋದು, ಯಾರೇ KHB ಸೈಟನ್ನು ತಗೋಬೇಕಾದ್ರೆ ಅವ್ರಿಗೆ ಗ್ಯಾರಂಟಿ ಮೋಸ ಇರೋದಿಲ್ಲ, ಹೊರಗಡೆ ಥರ ರೆವಿನ್ಯೂ ಲೇಔಟ್ ಇಲ್ಲ ಅಥವಾ ಇನ್ಯಾವುದೋ ಮೋಸ ಆಗಲ್ಲ ಅನ್ನೋ ರೀತಿಯಲ್ಲಿ. ನಮ್ಮದು ಸ್ವಲ್ಪ ನಂಬಿಕಾರ್ಹವಾದಂಥ ಒಂದು ಸಂಸ್ಥೆ, ಒಂದು ಬ್ರ್ಯಾಂಡ್ ಕೂಡ ಹೌದು. ನಾವು ಇವತ್ತು ಕೂಡ ಯಾರಾದರೂ ಖಾಸಗಿ ಡೆವಲಪರ್ಸ್ಗೆ ನಮ್ಮ ಬ್ರ್ಯಾಂಡನ್ನು ಬಳಸ್ಲಿಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ನಮ್ಮ KHB ಅನ್ನೋ ಬ್ರ್ಯಾಂಡ್ನಲ್ಲಿ ಅವರು ಏನಾದರೂ ಡೆವಲಪ್ ಮಾಡಿ ಮಾರಕ್ಕೆ ಡಿಮಾಂಡ್ ಇದೆ. ಅವ್ರು ಹಂಗೆ ಮಾರಿದ್ರೆ ನಮ್ಗೆ 5% ಅವರ ಆದಾಯದಲ್ಲಿ ನಮಗೆ ಕಟ್ಕೊಡ್ತಾರೆ. ಅದು ಒಂದು ಸ್ಕೀಮ್ ಇದೆ. ನಾವು ಅದನ್ನು ಹೆಚ್ಚು ಮಾಡ್ತಿಲ್ಲ, ಯಾಕೆಂದ್ರೆ ಖಾಸಗಿಯವರು ನಮ್ಮ ಬ್ರ್ಯಾಂಡ್ ಅನ್ನ ಬಳಸ್ಕೊಂಡು, ಅಂದ್ರೆ ನಾವೇ ಹಂಚಿಕೆ ಮಾಡ್ತೀವಿ, ಅವರು ನಮಗೆ ಜಮೀನು ಬಿಟ್ಕೊಡ್ತಾರೆ, ಡೆವಲಪ್ ಮಾಡ್ತಾರೆ, ಬಂದ ದುಡ್ಡನ್ನು ಅವ್ರು ತಗೊಳ್ತಾರೆ, 5% ನಮಗೆ ಕೊಡ್ತಾರೆ ಓನ್ಲಿ ಬ್ರ್ಯಾಂಡ್ಗೋಸ್ಕರ. 10% ಕೊಡ್ಲಿಕ್ಕೂ ರೆಡಿ ಇದ್ದಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅಷ್ಟು ಬೇಡಿಕೆ, ಗೌರವ ಇದೆ. ನೀವು ನೋಡಿರ್ಬೋದು, ಸೂರ್ಯ ಸಿಟಿ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಲೇಔಟು. ಅದೇ ರೀತಿ ಮೈಸೂರಿನಲ್ಲಿ ಇಲವಾಲ, ಇದರಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾಂ, ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮಲ್ಲಿ ಲೇಔಟ್ಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಈಗ ಅದನ್ನು ಮಾಡ್ತೇನೆ ಇದ್ದೀವಿ. ಮುಂದೆಯೂ ಕೂಡ ನಿಮಗೆ ಕೆಲವು ಆಲ್ರೆಡಿ ಅಪಾರ್ಟ್ಮೆಂಟನ್ನು ಮಾಡಿಕೊಡ್ತೀವಿ. ಪ್ಲಾಟಿನಮ್ ಅಪಾರ್ಟ್ಮೆಂಟ್ ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಸೂರ್ಯ ಸಿಟಿನಲ್ಲಿ ಅಪಾರ್ಟ್ಮೆಂಟ್ ಇದೆ. ಮಾಲ್ಗಳನ್ನು ಮಾಡ್ತಾ ಇದ್ದೇವೆ. ಒಂದು ಕಾಂಪ್ಲೆಕ್ಸ್, ದೊಡ್ಡ ಕಾಂಪ್ಲೆಕ್ಸ್ ಯಲಹಂಕದಲ್ಲಿ ನಾವು ಬಾಡಿಗೆಗೆ ಕೊಟ್ಟಿದ್ದೇವೆ. ಅದಲ್ಲದೇನೆ ಈಗ ಕೆಂಗೇರಿನಲ್ಲಿ ಒಂದು ದೊಡ್ಡ ಮಾಲ್ ಕೂಡ ಅಂತಿಮ ಹಂತದಲ್ಲಿದೆ. ಈಗ ಕ್ರೀಡಾಂಗಣವನ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಅದು ಕ್ರೀಡಾಂಗಣ ಮಾಡೋ ಉದ್ದೇಶ ಅಂದ್ರೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಒಂದು ಸ್ವತ್ತಾಗಿ ಅಭಿವೃದ್ಧಿ ಪಡಿಸುವಂತ, ನಮ್ಮದೇ ಇರುವಂತ ಹೌಸಿಂಗ್ ಬೋರ್ಡ್ ನಲ್ಲಿ ಬರುವಂತ ಇನ್ಕಮ್ ಇಂದ ಅದನ್ನ ಕನ್ಸ್ಟ್ರಕ್ಷನ್ ಮಾಡುವಂತ ಯೋಜನೆಯನ್ನು ರೂಪಿಸ್ಕೊಂಡಿದ್ವಿ. ಯಾಕೆ ತಮಗೆ ಗೊತ್ತಿದೆ, ಕ್ರಿಕೆಟ್ ಅನ್ನೋದು ಇವತ್ತೊಂದು ರೀತಿಯ ಹಾಕಿ ನ್ಯಾಷನಲ್ ಗೇಮ್ ಆದ್ರೂ ಕೂಡ ಜನ ಇಷ್ಟಪಡುವಂಥದ್ದು ಕ್ರಿಕೆಟೇ ಹೈಯೆಸ್ಟ್. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಪ್ರಿಯರ್ ಎಲ್ಲಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿದ್ದಾರೆ. ಅದರಲ್ಲೂ ಕೂಡ ಇಂಡಿಯಾದೊಳಗಡೆ ಕರ್ನಾಟಕದಲ್ಲೂ ಅಷ್ಟೇ ಪ್ರಮಾಣದಲ್ಲಿ ಇದ್ದಾರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಹಾಗಾಗಿ ಆ ಕ್ರಿಕೆಟ್ಗೆ 80,000 ಕೆಪಾಸಿಟಿಯ ಒಂದು ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡುವಂಥದ್ದು, ಒಲಿಂಪಿಕ್ ಮಾದರಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ 24 ಕ್ರೀಡೆಗಳನ್ನು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಸಂಬಂಧಪಟ್ಟಂತ ಸ್ಟೇಡಿಯಂ ಅನ್ನು ಮಾಡುವಂಥ, ಕಾಂಪ್ಲೆಕ್ಸ್ ಅನ್ನು ಮಾಡುವಂಥ ಒಂದು ಯೋಜನೆಗೆ ಕೈ ಹಾಕಿದ್ದೇವೆ. ಈಗಾಗಲೇ ಫಸ್ಟ್ ಹಂತದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಒಟ್ಟಾರೆ ನಮ್ಮಲ್ಲಿ ಏನಪ್ಪಾ ಅಂತ ಅಂದ್ರೆ, ಒಂದು, ಕೈಗೆಟುಕುವ ದರದಲ್ಲಿ ನಿವೇಶನ ಅಥವಾ ಮನೆಗಳು ದೊರೆಯುವಂತೆ ಕಾರ್ಯನಿರ್ವಹಿಸುವಂಥದ್ದು. ಎರಡನೇದು, ಈ ಥರ ಮೂಲಭೂತವಾದ ಸೌಕರ್ಯಗಳು ನಮ್ಗೆ ಏನೇನು ಬೇಕು ನಮ್ಮ ಜನರಿಗೆ, ಅಲ್ಲಿ ಆ ಬಡಾವಣೆಯ ಜನರಿಗೆ ಆ ಥರದ ಸೌಲಭ್ಯಗಳನ್ನು ನಾವು ಮಾಡಿಕೊಡುವಂಥದ್ದು. ಎಲ್ಲಿ ಲೇಔಟ್ ಮಾಡ್ತೇವೋ ಅಲ್ಲಿ ಆ ಹಳ್ಳಿಯ, ಅದು ವ್ಯಾಪ್ತಿಯ ಹಳ್ಳಿಗಳಲ್ಲಿ ನಾವು ಗ್ರಾಮ ಅಭಿವೃದ್ಧಿ ಯೋಜನೆಗಳನ್ನು ನಾವು ಕೈಗೊಂಡು ಅಲ್ಲಿಯ ಮೋರಿ, ರಸ್ತೆ ಇವೆಲ್ಲ ನಾವು ಮಾಡ್ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ, ಅಂದ್ರೆ ನಿಮ್ಮ ಹೌಸಿಂಗ್ ಬೋರ್ಡ್ ಪ್ರಕಾರ ಏನೇನೆಲ್ಲ ಇರಬೇಕು ಲೇಔಟ್ ಅಲ್ಲಿ ಅಂತ ಹೇಳಿದ್ರಿ. ಒಂದು ಹಂತದಲ್ಲಿ ಯಾರ್ಯಾರು ಎಲ್ಲ ಅಪ್ಲೈ ಮಾಡಬಹುದು, ಅರ್ಜಿ ಹಾಕಬಹುದು, ಯಾರ್ಯಾರಿಗೆಲ್ಲ ಈ ಅವಕಾಶ ಇದೆ? ನಮ್ಮಲ್ಲಿ ಹೌಸಿಂಗ್ ಬೋರ್ಡ್ ನಲ್ಲಿ EWS ಅಂತ ಒಂದು ಕ್ಯಾಟಗರಿ, ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅದಕ್ಕೆ ಮಾತ್ರ ಇನ್ಕಮ್ ಲಿಮಿಟ್ ಅಂತಿದೆ. ನಗರದವರಿಗೆ 2 ಲಕ್ಷ, ಹಳ್ಳಿಯವ್ರಿಗಾದ್ರೆ 1,20,000 ಇನ್ಕಮ್ ಒಳಗಡೆ ಇರೋರಿಗೆ EWS ನಲ್ಲಿ ಸೈಟ್ಗಳಿಗೆ ಅರ್ಜಿ ಹಾಕಬಹುದು. ಅದರಲ್ಲಿ ಬೋರ್ಡ್ ನಿರ್ಧರಿಸುವ ದರದ 50% ನಾವು ಕೊಡ್ತೇವೆ. ಅದು ಒಂದು ವರ್ಗ. ಅದನ್ನು ಹೊರತುಪಡಿಸಿ ಎಲ್ಲ ಉಳಿದವರಿಗೆ ಯಾವುದೇ ಇನ್ಕಮ್ ಲಿಮಿಟ್ ಇರೋದಿಲ್ಲ. ಬಟ್ ಕ್ಯಾಟಗರಿ ರಿಸರ್ವೇಶನ್ ಅನ್ನು ಮೇಂಟೈನ್ ಮಾಡ್ತೇವೆ. ಪ್ರತಿ ರಿಸರ್ವೇಶನ್ ತಮಗೆ ಗೊತ್ತಿದೆ, ಈ ಕ್ಯಾಟಗರಿ 1, 2, 3 ಏನಿದೆ ಅದರ ರಿಸರ್ವೇಶನ್ ಅನ್ನು ನಾವು ಮೇಂಟೈನ್ ಮಾಡ್ತೇವೆ. ಮಾಡಿಕೊಂಡು ಅವ್ರಿಗೆ ಇನ್ಕಮ್ ಲಿಮಿಟ್ ಇರೋದಿಲ್ಲ, ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಾವು ಎಲ್ಲಿ ಲೇಔಟ್ ಅನ್ನು ಡೆವಲಪ್ ಮಾಡ್ತೇವೋ ಅಲ್ಲಿಗೆ ಡಿಮಾಂಡ್ ಸರ್ವೆ ಅಂತಲೂ ಕೆಲವು ಟೈಮ್ ಫಸ್ಟ್ ಟೈಮ್ ಮಾಡ್ತೀವಿ, ಅಥವಾ ಡಿಮಾಂಡ್ ಇದೆ ಅನ್ನೋ ಕಡೆ ನೇರವಾಗಿ ಡೆವಲಪ್ಮೆಂಟ್ ಆದ್ಮೇಲೆ ಅಪ್ಲಿಕೇಶನ್ ಕಾಲ್ ಮಾಡ್ತೇವೆ. ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಅವರು ಅರ್ಜಿ ಹಾಕೊಳ್ತಾರೆ. ನಾವು ಆನ್ಲೈನ್ ನಲ್ಲೇನೆ ವೆಬ್ಸೈಟ್, ಈ ಸಾಫ್ಟ್ವೇರ್ ಮೂಲಕನೇ ಲಾಟ್ರಿ ಮಾಡ್ತೇವೆ. ರಿಸರ್ವೇಶನ್ ಇಟ್ಕೊಂಡು ಲಾಟ್ರಿಯಲ್ಲಿ ಯಾರು, ಅದು ಟ್ರಾನ್ಸ್ಪರೆಂಟ್ ಆಗಿ ಜನರ ಮುಂದೆ ಲಾಟ್ರಿ ಮಾಡ್ತೇವೆ. ಯಾರಿಗೆ ಅದೃಷ್ಟ ಇರುತ್ತೆ ಅವ್ರಿಗೆ ಬರುತ್ತೆ. ಯಾಕೆ ಅಂತ ಅಂದ್ರೆ ನಾವು ಪಿಕ್ ಅಂಡ್ ಚೂಸ್ ಮಾಡಿದ್ರೆ ತಮಗೆ ಗೊತ್ತಿದೆ ದುರುಪಯೋಗ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ, ಲಾಟ್ರಿ ಮೂಲಕ ಅವರಿಗೆ ಕೊಡ್ತೇವೆ. ಇಲ್ಲಿ ಏನಾಗಿದೆ ಅಂದ್ರೆ
ಅಪ್ಲಿಕೇಶನ್ ಹಾಕಿದವ್ರಿಗೆಲ್ಲ ಸಿಗೋದಿಲ್ಲ. ನಮಗೆ ಮೊನ್ನೆ ರಾಜಾಪುರ ಬಡಾವಣೆನಲ್ಲಿ ಇಲ್ಲೇ 375 ಸೈಟ್ಗೆ ನಾವು ಕಾಲ್ ಮಾಡಿದ್ರೆ 8,000 ಅಪ್ಲಿಕೇಶನ್ ಬಂದಿದೆ. ಮೊನ್ನೆ 2019ರಲ್ಲಿ ನಮ್ಮ ಇದು ಸೂರ್ಯ ಸಿಟಿ 4th ಫೇಸ್ ಅಲ್ಲಿ 2,500 ಸೈಟ್ಗಳಿಗೆ 16,000 ಅಪ್ಲಿಕೇಶನ್ ಇದೆ. ಈ ತರದ ಡಿಮಾಂಡ್ ನಮ್ಮಲ್ಲಿ ತುಂಬಾ ಇದೆ. ಎಲ್ಲೋ ಒಂದೆರಡು ಲೇಔಟ್ಗಳಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಹಿಂದೆ ಆಯ್ಕೆ ಮಾಡ್ಕೊಂಡಿರೋಂಥ ಲೇಔಟ್ಗಳಲ್ಲಿ ಡಿಮಾಂಡ್ ಸ್ವಲ್ಪ ಕಡಿಮೆ ಇತ್ತು ಅನ್ನೋದು ಹೊರತುಪಡಿಸಿದ್ರೆ ಎಲ್ಲಾ ಕಡೆಯೂ ನಮ್ಮಲ್ಲಿ ಹೌಸಿಂಗ್ ಬೋರ್ಡ್ ಸೈಟ್ಗಳಿಗೆ ತುಂಬಾ ಡಿಮಾಂಡ್ ಅಂತೂ ಇದೆ. ನಮ್ಮಲ್ಲಿ ಜನ ಇಷ್ಟಪಟ್ಟು ಕೊಂಡುಕೊಳ್ತಾರೆ. ಓಕೆ, ಈ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಕೇಳಿದೆ. ಹೇಗೆ ಅರ್ಜಿಗಳನ್ನ ಆಹ್ವಾನಿಸ್ತೀರಾ ನೀವು? ಹೇಗೆ ಜನ ಅಪ್ಲೈ ಮಾಡಬಹುದು? ಯಾವ ತರದಲ್ಲಿ, ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ, ಅಥವಾ ಯಾವ ತರ ಸರ್? ಎಲ್ಲವೂ ಆನ್ಲೈನ್. ನಮ್ಮಲ್ಲಿ ವೆಬ್ಸೈಟ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ ಹೋಗಿ ಅಲ್ಲಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಹಾಕ್ತಿವಿ. ಅದು ಎಲ್ಲ ವರ್ಷ ಪೂರ್ತಿ ಓಪನ್ ಇರೋದಿಲ್ಲ. ಯಾವಾಗ ನಮ್ದು ಸೈಟ್ ರೆಡಿ ಇರುತ್ತೆ ಅವಾಗ ಕಾಲ್ ಮಾಡ್ತೇವೆ. ಕಾಲ್ ಮಾಡಿದಾಗ ನಾವು ಪೇಪರ್ಗಳಲ್ಲಿ ಕೂಡ ಕೊಡ್ತೀವಿ, ವೆಬ್ಸೈಟ್ಗಳಲ್ಲಿ ಹಾಕಿರ್ತೇವೆ. ಅಂದ್ರೆ ಕಾಲ್ ಮಾಡಿದ್ವಿ 1 ತಿಂಗಳು 1.5 ತಿಂಗಳು ಅವಕಾಶ ಇದೆ ಅಂತ. ಉದಾಹರಣೆಗೆ ನಾವು ನಾಳೆ ತನಕ CA ಸೈಟ್ಗಳು ಸುಮಾರು ರಾಜ್ಯದಲ್ಲಿ 395 CA ಸೈಟ್ಗಳನ್ನ ಯಾರಾದರೂ ಸೋಷಿಯಲ್ ಸರ್ವಿಸ್ ಮಾಡುವಂತ ಸಂಘ ಸಂಸ್ಥೆಗಳು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವರು ಆನ್ಲೈನ್ ಅಲ್ಲೇ ಅರ್ಜಿಗಳನ್ನ ಸಲ್ಲಿಸಬೇಕು. ಎಲ್ಲವೂ ಆನ್ಲೈನ್, ಪೇಮೆಂಟ್ ಕೂಡ ಆನ್ಲೈನ್, ಯಾವುದು ನೋ ಆಫ್ಲೈನ್. ಈಗ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನ್ ಅಲ್ಲೇ ಲಾಟ್ರಿ ಆಗುತ್ತೆ, ಆನ್ಲೈನ್ ಅಲ್ಲೇ ಅಲಾಟ್ಮೆಂಟ್ ಆಗುತ್ತೆ, ಆನ್ಲೈನ್ ಅಲ್ಲೇ ಅವ್ರಿಗೆ ಎಲ್ಲವೂ ಮೆಸೇಜ್ ಹೋಗುತ್ತೆ. ಆ ನಂತರ ಹಂಚಿಕೆ ಪತ್ರ ಅದೆಲ್ಲ ಕೊಡ್ತೇವೆ. ನೋ ಪೇಪರ್. ಓಕೆ, ಅದಾದ್ಮೇಲೆ ಏನೇನೆಲ್ಲ ಈಗ ಅರ್ಜಿ ಹಾಕ್ಬೇಕು ಅನ್ನೋರು ಏನೇನೆಲ್ಲ ಡಾಕ್ಯುಮೆಂಟ್ಸ್ ನ ತಯಾರಿಯಲ್ಲಿ ಇಟ್ಕೊಳ್ಬೇಕು? ಸಿಂಪಲ್ ಒಂದು, ನಾನು ಆಗ್ಲೇ ಹೇಳಿದ ಹಾಗೆ EWS ಆದ್ರೂ ಮಾತ್ರ ಅವರು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಅದನ್ನ ಹೊರತುಪಡಿಸಿ ಉಳಿದವರಿಗೆ SC ST ಅಂತ ರಿಸರ್ವೇಶನ್ ಏನ್ ಕೊಡ್ತೀವಿ, ಅಥವಾ ಬ್ಯಾಕ್ವರ್ಡ್ ಅಂತ OBC ಅಂತ ಏನ್ ರಿಸರ್ವೇಶನ್ ಕೊಡ್ತೀವಿ, ಅದಕ್ಕೆ ಅವರು ಸರ್ಟಿಫಿಕೇಟ್ ಹಾಕ್ಬೇಕು. ಇನ್ಕಮ್ ಲಿಮಿಟ್ ಅಲ್ಲ, ಅವ್ರು ಕ್ಯಾಟ್ ಸರ್ಟಿಫಿಕೇಟ್ ಹಾಕಿರ್ಬೇಕು. ಅದನ್ನ ಬಿಟ್ರೆ ಉಳಿದಂತದ್ದು ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ. 10 ವರ್ಷ ಒಂದು ಕಂಡೀಷನ್ ಇದೆ, ರಾಜ್ಯದಲ್ಲಿ 10 ವರ್ಷ ಇಲ್ಲೇ ವಾಸ ಇರಬೇಕು, ಕಳೆದ 10 ವರ್ಷ. ಅಂದ್ರೆ ನೆನ್ನೆ ಎಲ್ಲೋ ಹೊರಗಡೆ ರಾಜ್ಯದಿಂದ ಬಂದು ಅಪ್ಲೈ ಮಾಡೋದು, ಅಲ್ಲಿಂದ ಬಂದು ಆ ತರ ಬರೋದಿಲ್ಲ. ಕರ್ನಾಟಕದಲ್ಲಿ 10 ವರ್ಷ ವಾಸ ಇರಲೇಬೇಕು. ಕರ್ನಾಟಕದ ಯಾವ ಊರಾದ್ರೂ ಪರವಾಗಿಲ್ಲ, ಯಾವ ಊರಾದ್ರೂ ಪರವಾಗಿಲ್ಲ. ರಿಸ್ಟ್ರಿಕ್ಷನ್, ಏರಿಯಾ ರಿಸ್ಟ್ರಿಕ್ಷನ್ ಕೂಡ ಇಲ್ಲ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ವೆಬ್ಸೈಟ್ ನ ಫಾಲೋ ಮಾಡಬೇಕು ಜನ ಅನ್ನೋದಾದ್ರೆ ನಿಮ್ಮ ವೆಬ್ಸೈಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಹೊಡೆದ್ರೆ ಸಿಗುತ್ತೆ ಆನ್ಲೈನ್ ನಲ್ಲಿ. ಆನ್ಲೈನ್ ಅಲ್ಲಿ ಸಿಗುತ್ತೆ. ಸರ್, ಇಷ್ಟೆಲ್ಲ ಮಾತಾಡುವಾಗ ನೀವು ಅರಣ್ಯ ಇಲಾಖೆಯಲ್ಲಿ ಇರುವಾಗ ಒಂದು ಘಟನೆ ಆಗುತ್ತೆ. ಆ ಘಟನೆಯ ನಂತರ ನೀವು ಆ ಹಕ್ಕುಪತ್ರಗಳನ್ನು ಕೂಡ ಕೊಡ್ತೀರಿ. ಆ ಹಕ್ಕುಪತ್ರಗಳನ್ನ ಹಂಚಿ ನಕ್ಸಲಿಸಂ ತಡೆಗೆ ಕೂಡ ಮುಂದಾಗ್ತೀರಿ. ಈ ವಿಷಯನ ಒಂದಿಷ್ಟು ಹಂಚಿಕೊಳ್ಳೋದಾದ್ರೆ ನಮ್ಮ ಜೊತೆಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಆಕ್ಚುಲಿ ಕಂದಾಯ ಇಲಾಖೆಯಲ್ಲಿ ನಾನಿದ್ದದ್ದು, ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕಮಂಗ್ಳೂರಿನಲ್ಲಿ. ಅದಕ್ಕಿಂತ ಮುಂಚೆ ಅಲ್ಲಿ ಟೀಚರ್ ಕೂಡ ನಾನು ಅಲ್ಲೇ ಇದ್ದೆ. ತಮಗೆಲ್ಲ ಗೊತ್ತಿರ್ಬೋದು, 2005 ಡಿಸೆಂಬರ್ 31ನೇ ತಾರೀಕು ಕುದುರೆಮುಖ ಐರನ್ ಓರ್ ಫ್ಯಾಕ್ಟ್ರಿ ಕ್ಲೋಸ್ ಆಯಿತು. ಕಾರಣ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಫಾರೆಸ್ಟ್ ಅಲ್ಲಿ ಇರೋರ್ನೆಲ್ಲ 1978ಗಿಂತ ಹಿಂದೆ ಇದ್ದಂತ ಫಾರೆಸ್ಟ್ ಅಲ್ಲಿ ಇದ್ದವ್ರನ್ನ ಆ ಗಡಿ ಭಾಗಕ್ಕೆ ತಂದು ಕೂರಿಸ್ಬೇಕು, ಆ ನಂತರದಲ್ಲಿ ಫಾರೆಸ್ಟ್ ಅಲ್ಲಿ ಇದ್ದವ್ರನ್ನ ಹೊರಕ್ಕೆ ಕಳಿಸ್ಬೇಕು ಅಂತ. ಇದು ಮಲೆನಾಡಿನ ಭಾಗದ ಪಶ್ಚಿಮ ಘಟ್ಟ ಭಾಗದಲ್ಲಿ ನಕ್ಸಲಿಸಂನ ಬೆಳವಣಿಗೆಗೆ ಮೂಲ ಕಾರಣವಾಗಿತ್ತು. ಅಂದ್ರೆ ನಮ್ಮನ್ನೆಲ್ಲ ಫಾರೆಸ್ಟ್ ಇಂದ ಹೊರಗೆ ಹಾಕ್ಬಿಡ್ತಾರೆ ಅನ್ನುವಂಥದ್ದೆಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಮಲೆನಾಡಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ವ್ಯಾಪ್ತಿಯ ಏನು ಪಶ್ಚಿಮ ಘಟ್ಟ ಬರುತ್ತೆ ಅಲ್ಲಿ ನಕ್ಸಲಿಸಂ ಬಹಳ ತೀವ್ರದಲ್ಲಿದ್ದಂಥ ಕಾಲ. ನಾನು ಆ ಟೈಮಲ್ಲಿ AC ಇದ್ದೆ. 2007 ಜುಲೈ 10th. ಅದಕ್ಕಿಂತ ಮುಂಚೆ ಒಂದ್ಸಲ ಸಾಕೇತ್ ರಾಜನ್ ಅವ್ರ ಎನ್ಕೌಂಟರ್ ಆಗಿತ್ತು. ಮೆಣಸಿನಹಳ್ಳಿಯಲ್ಲಿ ಶೇಷೇಗೌಡ್ಲದು ಮರ್ಡರ್ ಆಗಿತ್ತು. ಕಿಗ್ಗಾದಲ್ಲಿ ವೆಂಕಟೇಶ್ ಅವರ ಮರ್ಡರ್ ಆಗಿತ್ತು. 2007 ಜುಲೈ 10 ಗೌತಮ್ ಅನ್ನೋ ಒಬ್ಬ ನಕ್ಸಲನ್ನ ಎನ್ಕೌಂಟರ್ ಮಾಡಬೇಕಾದ್ರೆ ಕಾವೇರಿ, ಸುಂದರೇಶ್, ಮಹೇಶ್ವರಪ್ಪ ಇಂಥವ್ರು 4 ಜನ ಒಂದ್ ಮನೆಯಲ್ಲಿ ಎನ್ಕೌಂಟರ್ ಆಗಿತ್ತು. ಆ ಟೈಮಲ್ಲಿ ನಾವು ಇನ್ಕ್ವೆಸ್ಟ್ ಹೋದಾಗ ನಮ್ಮ ಜೀಪನ್ನ ಸುಟ್ಟು ಕಾಡಲ್ಲಿ ಬಂದಿ ಆಗಿದ್ವಿ ಒಂದ್ ರಾತ್ರಿ. ಅದೊಂದು ರೀತಿ ಡೆತ್ ಅಂಡ್ ಬರ್ತದೆ, ಲೈಫ್ ಅಂಡ್ ಡೆತ್ ಸಮಸ್ಯೆ ಇದ್ದ ಹಾಗೆ. ಹೇಗೋ ಬದುಕು ಬಂದ್ವಿ, ಅದು ಬೇರೆ. ಅದು ಆ ಸಂದರ್ಭದ ನಂತರದಲ್ಲಿ ಪೊಲೀಸ್ ಇಲಾಖೆ ನಾವು ಎಲ್ಲ ಹಳ್ಳಲ್ಲಿ ಅಲ್ಲಿ ಇದನ್ನ ಮಾಡಿ, ಏನು ಗ್ರಾಮ ಸಭೆಗಳನ್ನ ಮಾಡಿ
ಕಾರ್ಯಗಳ ಇದು ಏನು ಸುವರ್ಣ ವಸ್ತ್ರ ನೀತಿ ಅಂತ ಹೇಳಿ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಯೋಜನೆ ಬಂತು. ಅಂದ್ರೆ ಬಟ್ಟೆಯನ್ನ ಇನ್ನು ರಾ ಮೆಟೀರಿಯಲ್ ಕೊಟ್ಟು ಅಲ್ಲಿಯ ಬಟ್ಟೆಗಳನ್ನ ನೇಯ್ದು ಅದನ್ನು ತಂದು ಶೃಂಗೇರಿ ಮಾರೋದು, ಈ ತರದೆಲ್ಲ ಮಾಡಿ ಸ್ವಲ್ಪ ಆ ಫಾರೆಸ್ಟ್ ರೈಟ್ ಆಕ್ಟ್ 2007 ಬಂದಾಗ ಫಾರೆಸ್ಟ್ ರೈಟ್ ಆಕ್ಟ್ ಅನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ ನಾವು ಚಿಕ್ಕಮಗಳೂರಿನಲ್ಲಿ. ಹೈಯೆಸ್ಟ್ ಇಂಡಿಯಾದಲ್ಲೇ ಫಸ್ಟ್ ಹೈಯೆಸ್ಟ್ ಕೊಟ್ಟದ್ದು ಆ ವರ್ಷದಲ್ಲಿ ಫಸ್ಟ್ ಆಕ್ಟ್ ಬಂದು ಹೊಸದರಲ್ಲಿ ಚಿಕ್ಕಮಗಳೂರೇ. ಅದರಲ್ಲಿ ನಾವು ಕೂಡ ಪ್ರಮುಖ ಪಾತ್ರ ಇದ್ವಿ ಅನ್ನೋದು ನನಗೂ ಬಹಳ ಖುಷಿ ವಿಚಾರ. ಯಾವಾಗ ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಅವ್ರಿಗೆ ಹಕ್ಕು ಪತ್ರವನ್ನ ಫಾರೆಸ್ಟ್ ಅಲ್ಲಿ ಕೊಡ್ತೀವಿ ಅವಾಗ ಅವ್ರಿಗೊಂದು ನಂಬಿಕೆ ಬಂತು, ನಮ್ಮನ್ನು ಹೊರಗೆ ಹಾಕಲ್ಲ, ನಮ್ಗೇನು ಅಭದ್ರತೆ ಉಂಟಾಗಲ್ಲ ಅಂತ. ಅದು ನಕ್ಸಲಿಸಂನ ಕಡಿಮೆ ಆಗಲಿಕ್ಕೆ ಬಹಳ ಪ್ರಮುಖವಾದ ಕಾರಣ. ಓಕೆ, ಇಲ್ಲಿ ಒಬ್ರು ಒಂದು ಪ್ರಶ್ನೆನ ಕೇಳಿದ್ದಾರೆ ಸರ್. ಒಂದು ಸೈಟಿಗೆ ನಾವು ಅಪ್ಲೈ ಮಾಡ್ತೀರಿ ಅಂದ್ರೆ ಅದಕ್ಕೆ ಸಮಯ ಮಿತಿ ಅನ್ನೋದಿರುತ್ತಾ, ಇಷ್ಟೇ ದಿನದಲ್ಲಿ ಅಪ್ಲೈ ಮಾಡಬೇಕು ಅಂತ ಇರುತ್ತಾ, ಅದು ಹೇಗೆ ಅಂತ ಕೇಳಿದ್ದಾರೆ. ಹೌದು, ಇರುತ್ತೆ. ಯಾವಾಗ ನಾವು ಅರ್ಜಿಯನ್ನ ಕಾಲ್ ಮಾಡ್ತೇವೋ ಕನಿಷ್ಠ 1 ತಿಂಗಳು ಟೈಮ್ ಕೊಟ್ಟಿರ್ತೇವೆ. ಈಗ ಯಾವುದೋ ಸೂರ್ಯ ಸಿಟಿಲಿ ಒಂದು ಲೇಔಟ್ ಮಾಡಿದೀವಿ ಅಥವಾ PM ಕಾವಲಲ್ಲಿ ಒಂದು ಲೇಔಟ್ ಮಾಡ್ತಾ ಇದೀವಿ. ಈ ಲೇಔಟ್ ಅಲ್ಲಿ ನಾವು ಇಷ್ಟು ಸೈಟ್ಗಳನ್ನ ನಾವು ಅರ್ಜಿ ಕರೆದಿದ್ದೀವಿ, ಇಷ್ಟು ಸೈಟ್ ಅವೈಲೇಬಲ್ ಇದೆ, ನಾವು ಅರ್ಜಿ ಕರೆದಿದ್ದೀವಿ ಅಂತ ಹೇಳಿದ್ರೆ ಅರ್ಜಿಯಲ್ಲಿ 1 ತಿಂಗಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿರ್ತೇವೆ. ಆ ಅವಧಿಯಲ್ಲೇ ಹಾಕಬೇಕು. ಆ ನಂತರ 1 ತಿಂಗಳಾದ್ಮೇಲೆ ಅದು ವೆಬ್ಸೈಟ್ ಅಲ್ಲಿ ಕ್ಲೋಸ್ ಮಾಡ್ತೇವೆ. ಅವರು ಅಪ್ಲೈ ಮಾಡಿದ್ರೆ ನಂತರ ಅದನ್ನು ಸ್ಕ್ರೂಟ್ನಿ ಮಾಡಿ ಫೈನಲ್ ಮಾಡಿ ಕೊನೆಗೆ ಒಂದು ದಿವಸ ಅದನ್ನ ದರ ನಿಗದಿ ಮಾಡಿಬಿಟ್ಟು ಅವರಿಗೆ ಹಂಚಿಕೆಯನ್ನ ಲಾಟ್ರಿ ಮೂಲಕ ಮಾಡ್ತೇವೆ. ಲಾಟ್ರಿ ಮೂಲಕ ಮಾಡಬೇಕಾದ್ರೆ ಪೇಪರಲ್ಲೂ ಕೊಡ್ತೇವೆ, ಅವ್ರಿಗೂ ಕೂಡ ಮೆಸೇಜ್ ಕಳಿಸ್ತೇವೆ. ಈಗಂತೂ ಪ್ರತಿಯೊಬ್ಬರದ್ದು ಮೊಬೈಲ್ ನಂಬರ್ ಹಾಕಲೇಬೇಕು, ಅದಕ್ಕೆ ಪ್ರತಿ ಹಂತದಲ್ಲೂ ಮೆಸೇಜ್ ಹೋಗುತ್ತೆ. ಓಕೆ, ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ ಒಂದು ಗಾದೆನ ಇದೆ. ಹಾಗೆ ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದು ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟದ ವಿಷಯ. ಅದ್ರ ಬಗ್ಗೆ ಆ ಜಾಗದ ಬಗ್ಗೆ ನಿವೇಶನಗಳನ್ನ ತಗೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಇದ್ದೀರಾ. ಸೊ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಕೂಡ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಈ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಾ. ಅನೇಕ ಅರ್ಹ ಜನರಿಗೆ ಇದ್ರ ಬಗ್ಗೆ, ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಸರ್, ಅರಿವಿರಲ್ಲ, ಏನಾಗ್ತಾ ಇದೆ, ಏನೇನೆಲ್ಲ ಯೋಜನೆಗಳಿದೆ ಅಂತ. ಪ್ರತಿ ವಿದ್ಯಾರ್ಥಿ ಇರಬಹುದು ಅಥವಾ ಪೋಷಕರು ಇರಬಹುದು ಅಥವಾ ಅವರ ಕುಟುಂಬನೇ ಇರಬಹುದು, ಹಿಂದುಳಿದ ವರ್ಗಗಳಲ್ಲಿ ಅವರು ತಿಳ್ಕೊಳ್ಳೇಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಹೇಳಿ ಸರ್. ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲ ಉದ್ದೇಶವೇ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡುವಂಥದ್ದು. 2647 ಹಾಸ್ಟೆಲ್ಗಳಿದ್ದಾವೆ. ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ವಿದ್ಯಾರ್ಥಿಗಳು ಹಿಂದೆ ಎಲ್ಲ ಸಮಸ್ಯೆಗಳಿತ್ತು, ಈಗಲೂ ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ. ಬಟ್ ಹಾಸ್ಟೆಲ್ಗಳು ಇದ್ದಿದ್ದರಲ್ಲಿ ಬಹಳಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಿ ಅವರು ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ, ಓದಲಿಕ್ಕೆ, ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ ಅನ್ನೋದು ಒಂದು. ಎರಡನೇದು ವಿದ್ಯಾರ್ಥಿ ವೇತನ ಅಥವಾ ಫೀ ರಿಯಂಬರ್ಸ್ಮೆಂಟ್. ಏನು ಅವರು ಫೀಸನ್ನು ಪಾವತಿ ಮಾಡಿರ್ತಾರೋ ಓದೋದಕ್ಕೆ, ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್, ಸ್ಪೆಷಲಿ ನಮ್ಮಲ್ಲಿ ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತವಾಗಿ ನಾವು ಪ್ರತಿ ವರ್ಷ ನೀಡ್ತೇವೆ. ಅದು ಒಂದು ಅವಕಾಶ ಇದೆ. 1 to 9th and 10th ನಾವು ಸ್ಕಾಲರ್ಶಿಪ್ ಅನ್ನು ಕೊಡುವಂಥದ್ದು ನೇರವಾಗಿ SLC ಬೋರ್ಡ್ ಇಂದಾನೆ ಅಥವಾ ಇದ್ರದ್ದು ಏನು ನಮ್ಮ ಸ್ಯಾಟ್ಸ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನು ತಗೊಂಡು ನೇರವಾಗಿ ಹಾಕ್ತೇವೆ. ಕಾಲೇಜದು ಅದು ಅಡ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಅನ್ನು ನಮಗೆ ಯೂನಿವರ್ಸಿಟಿ ಡಾಟಾ ಅಥವಾ PU ಬೋರ್ಡ್ ಡಾಟಾವನ್ನು ತೆಗೆದುಕೊಂಡು ಅವ್ರಿಗೆ ಕಾಲೇಜಿಗೆ ಕಳಿಸಿ ಅದೇ ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ಅಲ್ಲಿ ನಾವು ಪ್ರೋಸೆಸ್ ಮಾಡಿ ಅವರಿಗೆಲ್ಲ ಸ್ಕಾಲರ್ಶಿಪ್ ಅಥವಾ ಫೀ ರಿಂಬರ್ಸ್ಮೆಂಟ್ ಎರಡರಲ್ಲಿ ವಿಚೆವರ್ ಇಸ್ ಹೈಯರ್ ಸೈಡ್ ಇರುತ್ತೆ ಅದನ್ನು ನಾವು ಕೊಡ್ತೇವೆ. ಇದು ಎರಡನೇದು. ಮೂರನೇದು, ನಮ್ಮಲ್ಲಿ ಉದ್ಯೋಗಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮ ಪಡ್ತಾರೆ, ಅಭ್ಯರ್ಥಿಗಳು ಶ್ರಮ ಪಡ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ನಾವು 3-4 ಯೋಜನೆಗಳಿದೆ. ಒಂದು, ಯಾರಾದರೂ ಮಿಲಿಟರಿಗೆ ಸೇರೋರು ಇದ್ರೆ ಅನುಕೂಲ ಆಗಲಿ ಅಂತ ಈಗಾಗಲೇ ನಾವು 4 ವರ್ಷಗಳಿಂದ ನಾವು 5 ಕಡೆ ಮಿಲಿಟರಿ ಟ್ರೈನಿಂಗ್ ಸೆಂಟರ್ ಅನ್ನು ನಾವು ತೆರೆದಿದ್ದೇವೆ. ಅಂದರೆ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಕೊಪ್ಪಳ ಅಂಡ್ ಬೆಳಗಾಂ 5 ಕಡೆ ಈ ಏನು ಸಮವಸ್ತ್ರ ಸೇವೆ ಅಂತ ಏನು ಕರಿತೀವಿ ಅಂಥದ್ದು. ನಮ್ಮಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಇದೆ. ಅಲ್ಲಿ ಯಾರು ಟ್ರೈನಿಂಗ್ ತಗೊಂಡು ಮಿಲಿಟರಿ ಟ್ರೈನಿಂಗ್ಗೆ ಅಥವಾ ಅಲ್ಲಿ ದೇಶ ಸೇವೆಗೆ ಹೋಗ್ತಾರೋ ಅಂಥವ್ರದ್ದು ಭಾಳ ಸುಮಾರು ಒಂದು ಅಬೌಟ್ 20% ಸಕ್ಸಸ್ ರೇಟ್ ಇದೆ ನಮ್ಮಲ್ಲಿ. ಅದು ಒಂದು. ದೆನ್ ಅದಾದ ಮೇಲೆ ಅದು ಮಿಲಿಟರಿಗೆ ಅಷ್ಟೇ ಅಲ್ಲದೇ ಸಮವಸ್ತ್ರ ಸೇವೆಗಳಲ್ಲಿ PSI ಟ್ರೈನಿಂಗ್ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. PSIಗೆ ಸೇರುವಂಥ ವಿದ್ಯಾರ್ಥಿಗಳಿದ್ರೆ ಅವ್ರಿಗೂ ಕೂಡ 3 ತಿಂಗಳು ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿ ಉಚಿತವಾಗಿ ತರಬೇತಿಯನ್ನು, ರೆಸಿಡೆನ್ಸಿಯಲ್ ತರಬೇತಿ ನಾವು ಇಟ್ಟುಕೊಂಡು ನಾವು ಅವ್ರ ಊಟ ತಿಂಡಿ ಕೊಟ್ಟು ಅವ್ರ ಟ್ರೈನಿಂಗ್ ಕೊಟ್ಟು ತರಬೇತಿಯನ್ನು ಕೊಡ್ತಾ ಇದ್ದೇವೆ, ಶುರು ಮಾಡಿದ್ದೇವೆ. ಈ ವರ್ಷ ವಿಶೇಷವಾಗಿ ಈಗಾಗಲೇ 6 ತಿಂಗಳ ಹಿಂದೆ ನಮ್ಮ ಹುಡುಗರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕಾದ್ರೆ ಸೂಕ್ತವಾದಂತಹ ಇನ್ ಹೌಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್
ನಿಮಗೆ ತಮಿಳುನಾಡಿನಲ್ಲಿ ಅಣ್ಣಾ ನಗರ ಇರಬಹುದು, ಕೇರಳದಲ್ಲಿ PPP ಮಾಡೆಲ್ ಮಾಡಿರುವಂಥ ಮಾದರಿ ಇರಬಹುದು. ಅವುಗಳಲ್ಲಿ ಸಕ್ಸಸ್ ರೇಟ್ ತುಂಬ ಇದೆ. IAS ಅಂಡ್ KAS ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗೋ ವಿದ್ಯಾರ್ಥಿಗಳಿಗೆ ನಾವು ಎಲ್ಲೋ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ವಿ ಮೊದಲು, ಅದು ಬೇಡ ಅಂತೇಳಿ ಇನ್ಹೌಸ್ IAS ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಈಗ 150 ವಿದ್ಯಾರ್ಥಿಗಳಿಗೆ ರೆಸಿಡೆನ್ಸಿಯಲ್ಲೂ ಫುಡ್ಡು ಅವ್ರ ಹತ್ರ ₹1 ಕೂಡ ನಾವು ಯಾರು ತಗೊಳ್ಳಲ್ಲ. KEA ಮೂಲಕ ಒಂದು ಎಕ್ಸಾಮ್ ಮಾಡ್ತೇವೆ. ಅದರಲ್ಲಿ 150 ಹುಡುಗರನ್ನ ಈ ಸಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸುಮಾರು 5,000 ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ರು. 150 ಹುಡುಗರನ್ನ ಟಾಪರ್ಸ್ ಅನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಒಂದೇ ಬಿಲ್ಡಿಂಗ್ ಅಲ್ಲಿ ಊಟ, 75 ಹುಡುಗಿರು 75 ಹುಡುಗರು ಒಂದೇ ಬಿಲ್ಡಿಂಗ್ ಅಲ್ಲಿ ಊಟ ತಿಂಡಿ 24x7 ನಾವು ಹೊರಗಡೆ ಬಿಡಲ್ಲ. ಲೈಬ್ರರಿ ಓಪನ್ ಇರುತ್ತೆ, 24x7 ಲೈಬ್ರರಿ ಓಪನ್ ಇರುತ್ತೆ, ಕ್ಲಾಸಸ್ ನಡೆಯುತ್ತೆ. ಎಲ್ಲವೂ ಕೂಡ ಏನು ನಮಗೆ ಖಾಸಗಿ ಕ್ಷೇತ್ರದಲ್ಲಿ ನೀವು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಅಂತ ಹೋಗ್ತೀರಿ ಅದಕ್ಕಿಂತ ಉತ್ತಮವಾದಂಥ ಒಂದು ಸರ್ವಿಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಈ ಸಲ ಒಬ್ಬರು ಈಗ ಒಂದು 4-5 ತಿಂಗಳಾಯ್ತು ನಾವು ಪ್ರಾರಂಭ ಮಾಡಿ. ಒಬ್ಬರು UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ, 5 ಜನ KPSC ಇಂಟ್ರಿಗೆ ಹೋಗಿದ್ದಾರೆ. ಹಾಗಾಗಿ ಫ್ರೀಯಾಗಿ ಏನಿಲ್ಲ, ಅವ್ರ ಬಟ್ಟೆ ಒಂದು ಹಿಡ್ಕೊಂಡು ಒಳಗಡೆ ಎಂಟ್ರಿ ಆದ್ರೆ ಆಯ್ತು. 10 ತಿಂಗಳು ಹೊರಗಡೆ ಕಳಿಸೋದಿಲ್ಲ. ಹೋಗ್ಬೇಕು ಅಂದ್ರೆ ತಿಂಗಳು 1 ದಿವಸ 2 ದಿವಸ ವಿತ್ ಪರ್ಮಿಷನ್ ಮನೆಗೆ ಹೋಗೋದಕ್ಕೆ ಅವಕಾಶ. ಬಿಲ್ಡಿಂಗ್ ಇಂದನೂ ಹೊರಗಡೆ ಕಳಿಸೋದಿಲ್ಲ. ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈಗ ಮುಂದಿನ ತಿಂಗಳು ನೆಕ್ಸ್ಟ್ ಜನವರಿಯಿಂದ ಸ್ಟಾರ್ಟ್ ಆಗೋ ಬ್ಯಾಚ್ಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸ್ವಲ್ಪ ಬೇಸಿಕ್ ತಯಾರಾಗಿ ನೀವು ಎಕ್ಸಾಮ್ ಬರೀರಿ. ನಾವು ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ತಗೊಳಕ್ಕಾಗಲ್ಲ, ಫೀಸ್ ಕಟ್ಟೋದು ಕಷ್ಟ, ಅಲ್ಲಿ ಉಳ್ಕೊಳ್ಳೋದು ಕಷ್ಟ, ಸಿಕ್ಕಾಬಟ್ಟೆ ಹಾಸ್ಟೆಲ್ ಚಾರ್ಜಸ್ ಬರುತ್ತೆ ಅಂತ ಏನು ಕೊರಗ್ತಿದ್ರಿ ಅದಕ್ಕೊಂದು ತಿಲಾಂಜಲಿ ಇಡ್ತೇವೆ. ನೀವು ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಭಾವಿಸಬೇಡಿ. ಗೌರ್ಮೆಂಟ್ ಅಂದ್ರೆ ಏನು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಪದವಿ ಆದವರು ಯಾರು ಬೇಕಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಬರೀಬಹುದು. KE ಇಂದ ಕಾಲ್ ಮಾಡ್ತೇವೆ. ಅದರಲ್ಲಿ 200 ಹುಡುಗರನ್ನ ಈ ಸಲ ಆಯ್ಕೆ ಮಾಡಿಕೊಂಡು ಜನವರಿಯಿಂದ 2ನೇ ಬ್ಯಾಚ್ ಅನ್ನು ನಾವು ಪ್ರಾರಂಭ ಮಾಡ್ತೇವೆ. ಮುಂದಿನ ತಿಂಗಳು ನಾವು ಅಪ್ಲಿಕೇಶನ್ ಕಾಲ್ ಮಾಡ್ತೇವೆ. ಸೊ ಅರ್ಹತೆ ಅದು ಪದವಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೇವೆ. ಯಾಕೆಂದ್ರೆ ಸುಮ್ಮನೆ ಟೈಮ್ ಪಾಸ್ ಬರೋರೆಲ್ಲ ನಾವು ತೊಗೊಳ್ಳಿಕ್ಕಾಗಲ್ಲ. ಅವ್ರಿಗೆ ಅರ್ಹತೆ ಇದೆ ಇಲ್ವಾ ಅನ್ನೋದಕ್ಕೆ ನಮ್ಮ ಬ್ಯಾಕ್ವರ್ಡ್ ಏನೇನು ರಿಸರ್ವೇಶನ್ ಇದ್ದಿದೆ ಅದ್ರ ಪ್ರಕಾರ ಅವ್ರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ KEA ಮೂಲಕ ಅವ್ರ ಟಾಪರ್ಸ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ. ಈ ಹಿಂದುಳಿದ ವರ್ಗಗಳಲ್ಲಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅನ್ನೋದಾದ್ರೆ ಅವ್ರಿಗಾಗಿ ಯಾವ್ದಾದ್ರು ಸವಲತ್ತುಗಳು ಇದೆ? ಹಿಂದೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ, ವರ್ಷಕ್ಕೆ ಒಂದು 10 ಲಕ್ಷ ತನಕ ಕೊಡ್ತಾ ಇದ್ವಿ. ಈಗ ಅದನ್ನ ತೆಗೆದು ಲೋನ್ ಅಂತ ಮಾಡಿದ್ವಿ. ವಿತೌಟ್ ಇಂಟ್ರೆಸ್ಟ್ ಅವ್ರಿಗೆ ಲೋನ್ ಕೊಡ್ತೇವೆ. ಹಾಗಾಗಿ ವಿದೇಶಕ್ಕೆ ಹೋಗುವಂತವರು ಟಾಪ್ 100,000 ಯೂನಿವರ್ಸಿಟೀಸ್, ಎಲ್ಲದೂ ಅಲ್ಲ ಅಂದ್ರೆ ವಿಶ್ವದ 1000 ಟಾಪ್ ಯೂನಿವರ್ಸಿಟಿಗಳ ರ್ಯಾಂಕಿಂಗ್ ಏನ್ ಪಟ್ಟಿ ಇರುತ್ತೋ ಅದರೊಳಗಡೆ ಯಾರೇ ಹೋದ್ರೂ ಕೂಡ ಅವ್ರಿಗೆ ಲೋನ್ ಅನ್ನ ಕೊಡ್ತೇವೆ. ಸ್ವಯಂ ಉದ್ಯೋಗವನ್ನ ಮಾಡಬೇಕು ಅನ್ನೋರಿಗೆ ಹಿಂದುಳಿದ ವರ್ಗಗಳಲ್ಲಿ ಯಾವ ತರ ನೆರವು ಸಿಗುತ್ತೆ ಸರ್? ಅಲ್ಲಿ ನಮ್ಮಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 2 ವಿಭಾಗ, ಒಂದು ಇಲಾಖೆ ಮತ್ತೊಂದು ನಿಗಮಗಳು ಅಂತ ಬರುತ್ತೆ. ನಮ್ಮಲ್ಲಿ ಸುಮಾರು 16 ನಿಗಮಗಳಿದಾವೆ. 16 ನಿಗಮ, ಒಂದು ಹಿಂದುಳಿದ ವರ್ಗಗಳ ಆಯೋಗ, ಒಂದು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ. ನಿಮಗೆ ಗೊತ್ತಿದೆ, ಅಲ್ಲಿ ಸಂಗೊಳ್ಳಿಯಲ್ಲಿ ಮಿಲಿಟರಿ ಸ್ಕೂಲ್ ಅನ್ನು ಒಂದು ಶುರು ಮಾಡಿದ್ವಿ, ಸೈನಿಕ್ ಸ್ಕೂಲ್ ಅಂತ ಶುರು ಮಾಡಿದ್ದೇವೆ. ಅದು ಕೂಡ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಅದಲ್ಲದೇನೆ ದೇವರಾಜ ಅರಸು ಅಧ್ಯಯನ ಕೇಂದ್ರ ಹೀಗಿದೆ. ಸುಮಾರು 17 ಅಭಿವೃದ್ಧಿ ನಿಗಮಗಳಲ್ಲಿ ಇದನ್ನ ಸ್ವಾವಲಂಬಿ ಯೋಜನೆ ಅಂತ ಇದೆ. ಸ್ವಾವಲಂಬಿ ಯಾರು ಸ್ವ ಉದ್ಯೋಗವನ್ನ ಕಂಡುಕೊಳ್ಳೋರಿಗೆ 1 ಲಕ್ಷದವರೆಗೆ ಲೋನ್ ಕೊಡ್ತೇವೆ, ಸಾಲವನ್ನ ಕೊಡುವಂಥದ್ದು. ಸ್ವಾವಲಂಬಿ ಸಾರಥಿ ಅಂತ ಹೇಳಿ ಯಾರಾದ್ರೂ ವಾಹನ ಬಳಸುವವರಿಗೆ ಅವರಿಗೆ ನಮ್ಮಲ್ಲಿ ವಿತ್ ಸಬ್ಸಿಡಿ ಡ್ರೈವರ್ಸ್ಗಳಿಗೆ, ಈಗ ಉದಾಹರಣೆ ಡ್ರೈವರ್ ಹೊರಗಡೆ ಮಾಡ್ತಿರ್ತಾರೆ, ವೆಹಿಕಲ್ ಅನ್ನ ತಗೊಳ್ಳುವಂಥದ್ದು, ವೆಹಿಕಲ್ ಅನ್ನ ಸ್ವಂತ ವೆಹಿಕಲ್ ನ ಹೊಂದಬೇಕು ಅಂದ್ರೆ ನಮ್ಮ ವಿತ್ ಸಬ್ಸಿಡಿ, ಅದಕ್ಕೆ ಸ್ವಾವಲಂಬಿ ಸಾರಥಿ ಅಂತ ಯೋಜನೆ ಇದೆ. ಹೀಗೆ ಅವ್ರಿಗೆ ಒಂದು ಬೇರೆ ಬೇರೆ ಈ ತರದ ಅಭಿವೃದ್ಧಿ ನಿಗಮಗಳಲ್ಲಿ ಅವರ ಆರ್ಥಿಕ ಬದುಕನ್ನ ಕಟ್ಕೊಳ್ಳಿಕ್ಕೆ ಹಿಂದುಳಿದ ವರ್ಗದವರು ನಾವು ಯೋಜನೆಗಳನ್ನ, ಕೆಲವು ಕಿಟ್ಗಳನ್ನ, ಹೊಲಿಗೆ ಯಂತ್ರಗಳನ್ನ ಈ ತರ ನಾವು ಅವ್ರಿಗೆ ಕೊಡ್ತೇವೆ ಸಬ್ಸಿಡಿಯಲ್ಲಿ. ಓಕೆ ಸರ್, ಹಣಕಾಸಿನ ನೆರವಿನ ಹೊರತಾಗಿ, ಆರ್ಥಿಕ ನೆರವಿನ ಹೊರತಾಗಿ ಯುವಜನತೆ ನುರಿತರಾಗಬೇಕು ಅಂದ್ರೆ, ನಾನು ಇದನ್ನ ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಯುವಜನತೆ ನುರಿತರಾಗಬೇಕು ಅಂದ್ರೆ ಅವರು ಸಮರ್ಥರಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಏನೇನೆಲ್ಲ ಫಾಲೋ ಮಾಡಬೇಕಾಗುತ್ತೆ? ಮುಖ್ಯವಾಗಿ ಯಾವುದೇ ಸಾಧನೆ ಆಗಬೇಕು ಅಂದ್ರೆ ಒಂದು ಗುರಿ ಇರಬೇಕು, 2ನೇದು ಶ್ರದ್ಧೆ ಇರಬೇಕು, 3ನೇದು ನಿರಂತರವಾದ ಪ್ರಯತ್ನ ಇರಬೇಕು. ಪ್ರತಿಯೊಬ್ಬನಲ್ಲೂ ತನ್ನದೇ ಆದಂತಹ ಒಂದು ಯೂನಿಕ್ ಶಕ್ತಿ ಇದೆ.
ಪ್ರತಿ ವ್ಯಕ್ತಿಯಲ್ಲೂ ತನ್ನದೇ ಆದ ಯುನಿಕ್ ಶಕ್ತಿ ಇದೆ. ಯಾವುದೋ ಒಂದು ಮಾತಿನ ಕಲೆ ಇರಬಹುದು, ಅಥವಾ ವ್ಯಾಪಾರದ ಕಲೆ ಇರಬಹುದು, ಅಥವಾ ವಿನೂತನವಾಗಿ ಯೋಚನೆ ಮಾಡುವಂಥದ್ದು ಇರಬಹುದು, ಸ್ಕಿಲ್ ಇರಬಹುದು. ಹೀಗೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂಥ ಬರ್ತ್ ಒಂದು ವಿಶೇಷತೆ ಇದ್ದೇ ಇರುತ್ತೆ, ಅಥವಾ ಅವನ ಅಧ್ಯಯನದಿಂದ ಕಂಡುಕೊಳ್ಳುವಂತ ಒಂದು ಶಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂದ್ರೆ ಬೇಸಿಕಲಿ ಬೇಕಿರೋದು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಇಂತಹ ಗುರಿ ಇದೆ, ಗುರಿ ಮುಟ್ಟಬೇಕು ಅನ್ನೋ ಒಂದು ಗುರಿಯನ್ನ ಗುರುತಿಸ್ಕೊಳ್ಬೇಕು. ನಾನು ಯಾವಾಗಲೂ ಹೊರಗಡೆ ಹೇಳ್ತಿರ್ತೇನೆ, ಮಹಾಭಾರತದ ಕಥೆಯನ್ನು ನಾವು ಸ್ವಲ್ಪ ನೆನಪಿಟ್ಕೊಂಡ್ರೆ ಸುಲಭ ಅಂತ. ಈ ಮಹಾಭಾರತದಲ್ಲಿ ಇಡೀ ಮಹಾಭಾರತ ಗೆದ್ದದ್ದು 5 ಅಂಶಗಳ ಮೇಲೆ. ನಾವು 5 ಅಂಶಗಳಷ್ಟೇ. 1 ಕೃಷ್ಣನ ಗುರಿ, 2 ಭೀಮನ ಆರೋಗ್ಯ, 3 ಅರ್ಜುನನ ಕಲಿಕೆಯ ಶ್ರದ್ಧೆ, 4 ನಕುಲ ಸಹದೇವರ ಜ್ಞಾನ, 5 ಧರ್ಮರಾಯನ ಒಳ್ಳೆಯ ನಡತೆ. ಇಡೀ ಮಹಾಭಾರತ ತೆಗೆದುಕೊಂಡ್ರೆ ಕೌರವರಲ್ಲಿ ಯಾವ್ಯಾವ ಕೆಟ್ಟ ಗುಣ ಮನುಷ್ಯನಲ್ಲಿ ಇರ್ತದೆ ಅದೆಲ್ಲ ಒಂದೊಂದು ಗುಣ. ಕೆಟ್ಟ ಹಠ, ಹೆಣ್ಣಿನ ಮೇಲಿನ ಮೋಹ, ಅಥವಾ ಮಕ್ಕಳ ಮೇಲೆ ವ್ಯಾಮೋಹ, ಅಥವಾ ಈ ಭೂಮಿ ಮೇಲಿನ ಆಸೆ. ನೀವು 101 ಕೆಟ್ಟ ಗುಣಗಳು ಮನುಷ್ಯನಲ್ಲಿ ಇರ್ತವೆ, ಒಳ್ಳೆ ಗುಣಗಳು ಬಹಳ ಕಡಿಮೆ ಇರೋದು ಮನುಷ್ಯನಲ್ಲಿ. ಅದನ್ನ ನಾವು ಮಹಾಭಾರತ ಪಾತ್ರಗಳಲ್ಲಿ ನಾವು ಕಾಣಬಹುದು. ಹಾಗಾಗಿ 1 ಗುರಿ ಇರಬೇಕು, 2 ಒಳ್ಳೆಯ ನಡತೆ ಇರಬೇಕು, ಧರ್ಮರಾಯನ್ ತರ. ಅದು ನಡತೆ ಒಂದೊಂದು ಗುಣಕ್ಕೆ ಒಂದೊಂದು ಪಾತ್ರ ಅವು. 2 3ನೇದು ಆರೋಗ್ಯ ಇರಬೇಕು, 4 ಕಲಿಯುವ ಶ್ರದ್ಧೆ ಇರಬೇಕು, 5 ಜ್ಞಾನ ಇರಬೇಕು. ಇಷ್ಟಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು. ಇಲ್ಲೊಬ್ರು ನಾವು ಅವಾಗ್ಲೇ ಗೃಹ ನಿರ್ಮಾಣದ ಬಗ್ಗೆ ಮಾತಾಡುವಾಗ ಇಲ್ಲೊಂದು ಪ್ರಶ್ನೆನ ಕೇಳಿದರೆ, ಬೆಂಗಳೂರಲ್ಲಿ ಈಗಾಗಲೇ ಒಂದು ಸೈಟ್ ಅನ್ನು ಹೊಂದಿದ್ರೆ ಮತ್ತೆ ಅಪ್ಲೈ ಮಾಡಬಹುದಾ ನಾವು ಅಂತ ಕೇಳಿದ್ದಾರೆ. ಇಲ್ಲ, ಕುಟುಂಬಕ್ಕೆ ಒಂದೇ ಸೈಟ್ ನಾವು ಕೊಡೋದು. ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇದೆ. ಯಾಕೆ ಅಂದ್ರೆ ಸರ್ಕಾರದ ಯೋಜನೆಯಲ್ಲಿ ನಾವು ಮಾರುಕಟ್ಟೆ ದರಕ್ಕಿಂತ ತುಂಬಾ ಕಡಿಮೆ ಕೊಡ್ತೀವಿ. ಅವಾಗಲೇ ನಾವು ಈ ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಕಚೇರಿಯ ಅಧಿಕಾರಿಯವರು ಹೇಳ್ತಾ ಇದ್ರು, ಸೂರ್ಯ ಸಿಟಿ ಫಸ್ಟ್ ಅಲ್ಲಿ ನನಗೆ 600 ರೂಪಾಯಿಗೆ ಸೈಟ್ ಸಿಕ್ತು ಅಂತ. ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ 15,000 ಅದು. ಸೊ ನಾವು ಮಾರುಕಟ್ಟೆ ದರಕ್ಕಿಂತ ತುಂಬಾ ಕಡಿಮೆ ರೇಟ್ ನಲ್ಲಿ ಕೊಡ್ತೇವೆ. ಇದು ಜನರಿಗೆ ಅನುಕೂಲ ಆಗಲಿ ಅಂತ. ಒಬ್ಬರೇ 2 3 ಹೊಂದಲಿಕ್ಕೆ ಅವಕಾಶ ಇಲ್ಲ. ಒಂದು ಕುಟುಂಬಕ್ಕೆ ಒಂದ್ಸಲ ಮಾತ್ರ ಅಲಾಟ್ಮೆಂಟ್ ಅಲ್ಲಿ ತಗೊಳಕ ಅವಕಾಶ ಇರೋದು, ಒಬ್ಬರಿಗೆ ಅಷ್ಟೇ, ಕುಟುಂಬಕ್ಕೊಂದು. ಓಕೆ, ನಿಮ್ಮ ಕಾರ್ಯವೈಖರಿಯನ್ನ ನೋಡಿ ಸಾಕಷ್ಟು ಜನರ ಸಂದೇಶ ಬಂದಿತ್ತು. ಅದರಲ್ಲಿ ಪುತ್ತೂರಿಂದ ಶ್ರೀಧರ್ ನಾಥ್ ಅಂತ ಒಬ್ರು ಸಂದೇಶನ ಕಳಿಸಿದರೆ, ಐ ಆಮ್ ಅನ್ ಪ್ರೌಡ್ ಆರ್ಟಿಸ್ಟ್ ಸರ್, ನಿಮ್ಮನ್ನ ಯಾವತ್ತೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಡೈರೆಕ್ಟರ್ ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್ ದಟ್ ನೋ ಒನ್ ಕ್ಯಾನ್ ಡೂ. ಅವರ್ ಫೈಲ್ಸ್ ಆರ್ ಸೇಫ್ ಅಂತ ಹೇಳಿದ್ದಾರೆ. ಆಸ್ ವಿ ಆರ್ ಸೆಂಡಿಂಗ್ ಇಟ್ ಬೈ ಆನ್ಲೈನ್ ಅಲ್ಲಿ ಕಳಿಸೋದ್ರಿಂದ ನಮ್ಮ ಫೈಲ್ಸ್ ಎಲ್ಲ ಸೇಫ್ ಅಂತ ಹೇಳ್ತಾ ಇದ್ದಾರೆ. ನಾವು ನಿಮ್ಮನ್ನ ಮತ್ತೆ ಯಾವ ಯಾವ ಇಲಾಖೆಗಳಲ್ಲಿ ನೋಡಬಹುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಒಂದು ಈ ಆಡಳಿತದಲ್ಲಿ ನೀವು ಈ ಕಚೇರಿ ಅಂತ ತಾವು ಎಲ್ಲ ಇಲಾಖೆಯಲ್ಲಿ ನೋಡ್ತಾ ಇದ್ರಿ. ಅದು ಫಸ್ಟ್ ಕರ್ನಾಟಕದಲ್ಲಿ ಶುರು ಮಾಡಿದ್ದೆ ನಾನು. ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ 2015ರಲ್ಲಿ ನಾವು ಈ ಆಡಳಿತವನ್ನ ಶುರು ಮಾಡಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಈ ಆಡಳಿತ ಶುರುವಾಗಿದೆ. ಸೊ ಕದ್ದ್ರು, ಕಿತ್ರು, ತಿದ್ದಿದ್ರು, ಕಳೆದ್ರು, ಇವೆಲ್ಲದಕ್ಕೂ ತಿಲಾಂಜಲಿ ಇಟ್ಟಿದ್ದ ಅವಾಗ. ಹಾಗಾಗಿ ಅದರಿಂದಾಗಿ ಅವರು ಫೈಲ್ ಸೇಫ್ ಅನ್ನೋ ಕಾರಣಕ್ಕೆ ಆವಾಗ ಬಹುಶಃ ಹಿಂದಿನ ಪರಿಚಯದ ಮೇಲೆ ಅವ್ರಿಗೆ ಹೇಳಿರ್ಬೇಕೇನೋ. ಅವರು ನನಗೆ ಪರಿಚಯ ಇಲ್ಲ, ಮರ್ತೋಗಿದೆ, ಬಹುಶಃ ಹಿಂದೆ ಟಚ್ ಇತ್ತು ಅನ್ಸುತ್ತೆ. ಹಾಗಾಗಿ ಅವರು ನಾವು ಎಲ್ಲಿ ಹೋದ್ರೂ ಕೂಡ ಯಾವುದೇ ಇಲಾಖೆಯಲ್ಲಿ ಇರಲಿ, ಯಾವುದೇ ಇಲಾಖೆಯಲ್ಲಿ ಇದ್ರೂ ಕೂಡ ಅದರ ಇಲಾಖೆಯ ಅಗತ್ಯಕ್ಕೆ ಅನುಗುಣವಾಗಿ, ಅಲ್ಲೇ ಸಾರ್ವಜನಿಕರ ಅಗತ್ಯಕ್ಕೆ ಅನುಗುಣವಾಗಿ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಯೋಜನೆಗಳನ್ನ ರೂಪಿಸಬೇಕಾಗತ್ತೆ, ಕೆಲಸವನ್ನ ಮಾಡಬೇಕಾಗತ್ತೆ. ಓಕೆ ಓಕೆ. ಸೊ ಕೊಪ್ಪಳದಿಂದ ನಾಗರಾಜ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಕೊಪ್ಪಳದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆಯಾ, ನಾವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು, ಕೊಪ್ಪಳದಲ್ಲಿ ನಮ್ಮ DOBCM ಅಂತ ಇದ್ದಾರೆ, ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ಇದ್ದಾರೆ. ಆ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ನೀವು ಆಫೀಸ್ ಇದೆ ಕೊಪ್ಪಳದಲ್ಲಿ ಭೇಟಿ ಮಾಡಿ, ಅಲ್ಲಿ ನಮ್ಮ ಸೈನಿಕ್ ತರಬೇತಿ ಕೇಂದ್ರದ ವಿಚಾರವನ್ನ ಅವರು ತಿಳಿಸ್ಕೊಡ್ತಾರೆ. 3 ತಿಂಗಳು ಒಂದೊಂದು ಬ್ಯಾಚ್ ನಡೆಯುತ್ತೆ. ದಯವಿಟ್ಟು ನಿಮ್ಗೆ ಏನಾರು ಆಸಕ್ತಿ ಇದ್ರೆ ಜಾಯಿನ್ ಆಗಿ. ಯೋಜನತೆ ಹೇಗೆ ಸ್ಫೂರ್ತಿಗೊಳ್ಬೇಕು ಅಂತ ಮಾತಾಡ್ತಾ ಇದ್ರಿ. ಇವತ್ತಿನ ಯೋಜನತೆ ಇರಬಹುದು ಅಥವಾ ಶಾಲಾ ಮಕ್ಕಳಿರಬಹುದು, ಮಾರ್ಕ್ಸ್ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಿ. ಅವರು IAS ಅಧಿಕಾರಿ ಆಗ್ಬೇಕು ಅಂತ. ಇವತ್ತಿನ ಸಿಲೆಬಸ್ ಅಲ್ಲಿ ಹೆಂಗಿದೆ ಅಂದ್ರೆ, ಮುಂದೆ ಏನಾಗಬೇಕು ಆ ಸಿಲೆಬಸ್ ನ ಸ್ಕೂಲಿಂದಲೇ ಮಕ್ಕಳು ಓದುತ್ತಾರೆ ಅನ್ನೋ ತರ ಇದೆ. ಅವರು IAS ಅಧಿಕಾರಿಗಳಾಗಿರಬಹುದು, ಅಥವಾ ಯಾವುದೋ ಒಂದು ಉದ್ಯೋಗನ ಮಾಡಬಹುದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ನ ಮಾಡಬಹುದು. ಪ್ರಮುಖವಾಗಿ ಅವರಲ್ಲಿ, ಅಂದ್ರೆ ಅದು ಮಕ್ಕಳಿರಬಹುದು ಅಥವಾ ಯೋಜನತೆ ಇರಬಹುದು, ಅವರಲ್ಲಿ ಇಂಥ ಗುಣ ಇರಲೇಬೇಕು ಅನ್ನೋದಾದ್ರೆ ಅದು ಯಾವ ಗುಣ ಸರ್?
ನಿರಂತರವಾದ ಪ್ರಯತ್ನ, ಶ್ರದ್ಧೆ, ಇವೆರಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಸೊ ಇನ್ನು ರ್ಯಾಪಿಡ್ ಫೈರ್ಗೆ ಹೋಗುವಂತಹ ಸಮಯ. ರ್ಯಾಪಿಡ್ ಫೈರ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಒಂದೇ ಒಂದು ಪದದಲ್ಲಿ ನೀವು ಉತ್ತರನ ಕೊಡಬೇಕು. ನಾಯಕತ್ವವನ್ನ ವ್ಯಾಖ್ಯಾನಿಸೋ ಒಂದು ಪದ ಯಾವುದು? ಪ್ರಾಮಾಣಿಕತೆ ಮತ್ತು ದಕ್ಷತೆ. ನಿಮ್ಮ ಯಶಸ್ಸಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟ ಒಂದು ಅಭ್ಯಾಸ? ನಿರಂತರ ಪ್ರಯತ್ನ. ನಿಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದಂತ ಒಂದು ಪುಸ್ತಕ? ಗಾಂಧೀಜಿಯವರ ಆತ್ಮಕತೆ. ನಿಮ್ಗೆ ಹೆಚ್ಚು ಕಲಿಸಿದ ಜಿಲ್ಲೆ, ಅಂದ್ರೆ ಜಿಲ್ಲಾಧಿಕಾರಿಯಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರ, ನಿಮ್ಗೆ ಹೆಚ್ಚು ಪಾಠಗಳನ್ನು ಕಲಿಸಿದಂತಹ ಒಂದು ಜಿಲ್ಲೆ? ಶಿವಮೊಗ್ಗ. ಕರ್ನಾಟಕದಲ್ಲಿ ಎಲ್ಲರೂ ಭೇಟಿ ನೀಡಲೇಬೇಕಾಗಿರುವಂತಹ ಒಂದು ಜಾಗ? ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳು. ಯಾಕೆ ಸರ್? ಪಶ್ಚಿಮ ಘಟ್ಟಗಳಲ್ಲಿ ಒಂದ್ ರೀತಿ ನೀವು ಓಡಾಡಿದ್ರೆ ಅದರಲ್ಲಿ ಉಂಟಾಗುವ ಅನುಭವಗಳಿರ್ತಾವಲ್ಲ, ಅದು ನನ್ಗೆ ವಿಶಿಷ್ಟವಾಗಿ ಕಂಡಿದೆ. ಹಾಗಾಗಿ ಓಕೆ ಸರ್, ಇವತ್ತಿನ ನಮ್ಮ ಸಂಭಾಷಣೆ ಉದ್ದಕ್ಕೂ ನೀವು ನಿಮ್ಮ ವೈಯಕ್ತಿಕ ಪ್ರಯಾಣ ಏನೇನಿತ್ತು, ಸಾರ್ವಜನಿಕರಿಗಾಗಿ ನಿಮ್ಮ ಸೇವೆ ಏನಿತ್ತು, ಯುವಜನರ ಕಲ್ಯಾಣ ಇರಬಹುದು, ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇರಬಹುದು, ಈ ಎಲ್ಲ ವಿಷಯವಾಗಿ ಮಾತಾಡಿದೀವಿ. ಮುಂದಿನ ದಶಕಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಕರ್ನಾಟಕದ ಬಗ್ಗೆ ಹೆಚ್ಚು ಭರವಸೆಗಳನ್ನ ಕೊಡೋದಾದ್ರೆ ಅಥವಾ ಹೇಗೆ ನೋಡಕ್ಕೆ ಬಯಸ್ತೀರಾ? ಏನೇನೆಲ್ಲ ಆಗಬಹುದು ಸರ್? ಒಂದು ಭರವಸೆ ಅನ್ನೋದಕ್ಕಿಂತ ನಾವೆಲ್ಲ ಸ್ವಲ್ಪ ಭಾಷೆಯ ಬಗ್ಗೆ ಎಚ್ಚೆತ್ಕೋಬೇಕಾದ ಅಗತ್ಯ ಇದೆ ಅಂತ ನನ್ಗನ್ಸುತ್ತೆ. ಏನು ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಆದ ಮೇಲೆ ನಮ್ಮ ಗಡಿ ಅನ್ನೋದು ರಾಜ್ಯದ ಭಾಷೆಯ ಇದಕ್ಕಿಲ್ಲ. ಇಡೀ ಜಗತ್ತೇ ಒಂದು ಗಡಿ, ಒಂದು ಭಾಷೆ, ಎಲ್ಲವೂ ಮಿಕ್ಸ್ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೋಗ್ತಾ ಹೋಗ್ತಾ ಮಿಂಗಲ್ ಆಗ್ತಾ ಹೋಗ್ತೀವೋ, ನಿಧಾನವಾಗಿ ನಮ್ಮ ದೇಶದ ಭಾಷೆಗಳು ಅಥವಾ ನಮ್ಮ ಭಾಷೆ, ಕನ್ನಡ ಭಾಷೆ ಅನ್ನುವಂಥದ್ದು ಸ್ವಲ್ಪ ಡೈಲ್ಯೂಟ್ ಆಗ್ತಾ ಹೋಗ್ತಾ ಇದೆಯೇನೋ ಅಂತ ನನ್ಗನ್ಸುತ್ತೆ. ಇವತ್ತೆಲ್ಲ ಅವರು ಒಂದು ವರದಿ ಕೊಟ್ಟಿದ್ದಾರೆ, 200 ಭಾಷೆಗಳು ಅವನತಿ ಹೊಂದುವ ಭಾಷೆಗಳಲ್ಲಿ ಕನ್ನಡವೂ ಒಂದು ಅಂತ. ನಾನು ಕೆಲವು ಕಡೆ ಹೋದಾಗ ನೋಡ್ತಾ ಇರ್ತೇನೆ. ಅಮೆರಿಕಾದಲ್ಲಿ ಹೋದಾಗ ಒಬ್ರು ನ್ಯೂ ಜರ್ಸಿಲಿ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಯಾಕೆ ಕನ್ನಡ ಕಲಿಸ್ತಾ ಇದೀವಿ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ತಂದೆನೋ ತಾಯಿನೋ ಬಂದಾಗ ಮಾತಾಡಕ್ಕೆ ಅಂತ. ಸೊ ಮುಂದಿನ ತಲೆಮಾರಿಗೆ ಆ ಪ್ರಾಬ್ಲಮ್ ಇಲ್ಲ ಅಂತ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋದ್ರೆ ಆ ಭಾಷೆಯ, ಮಾತೃಭಾಷೆಯ ಉಳಿವು ಕೇವಲ 50 ವರ್ಷಗಳು. ಯಾಕಂದ್ರೆ ತನ್ನ ಒಂದು ಜನರೇಷನ್ ಅಂದ್ರೆ 25 ಇಯರ್ಸ್, ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಅದು ಮುಗಿಯುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಕನ್ನಡಿಗರಾದವರು ಕನ್ನಡವನ್ನ ಬಳಸುವಂಥದ್ದು, ಉಳಿಸುವಂಥದ್ದು, ಕನ್ನಡವನ್ನ ಡಿಜಿಟಲ್ ಅಂದ್ರೆ ಏನು ಈಗ ಆಧುನಿಕ ತಂತ್ರಜ್ಞಾನ ಬೆಳವಣಿಗೆ ಹೊಂದುತ್ತಾ ಇದೆ, ಅದಕ್ಕೆ ತಕ್ಕಂತೆ ಅಭಿವೃದ್ಧಿ ಪಡಿಸ್ಕೊಂಡು ಉಳಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಹೆಚ್ಚು ಬಳಸಿದ್ರೆ ತಾನೇ ಉಳಿಯುತ್ತೆ. ಅದು ನನ್ನ ಒಂದು ಕನ್ಸರ್ನ್. ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತೀರಾ. ನಿಮ್ಮ ಪುಸ್ತಕ ಹಾದಿಗಲ್ಲು ಈ ನಿಮ್ಮ ಜೀವನದ ಅನುಭವಗಳನ್ನ ಹೊಂದಿದೆ. ಅದನ್ನ ಬರೆಯಕ್ಕೆ ನಿಮ್ಮ ಪ್ರೇರೇಪಣೆಯನ್ನು, ನೀವು ಯಾಕೆ ಅದನ್ನ ಬರೆದ್ರಿ? ಒಂದು, ನಾನು ನಂದೇ ಆದಂತ ಮಕ್ಕಳಿಗೆ, ನನ್ನಂತ ಆರ್ಥಿಕ ಹಿನ್ನೆಲೆ ಹೊಂದಿರುವಂತವ್ರು, ಅಂದ್ರೆ ಬಡತನದಿಂದ ಬಂದಂತವ್ರು, ಅಥವಾ ಸರ್ಕಾರಿ ಶಾಲೆಯಿಂದ ಬಂದಂತವ್ರು, ಅಥವಾ ನನಗೆ ಇಂಗ್ಲಿಷ್ ಬರಲ್ಲ ಅನ್ನುವಂತ ಕೊರತೆಗಳಿದ್ದವರು, ಕೀಳರಿಮೆ ಇರುತ್ತೆ ಅವರಲ್ಲಿ, ಒಂದು ಆತ್ಮವಿಶ್ವಾಸವನ್ನ ಮೂಡಿಸಿ ಆ ಕೀಳರಿಮೆಯಿಂದ ಹೊರಗಡೆ ಬಂದ್ರೆ ನಾವು ಕೂಡ ಏನ್ ಬೇಕಾದ್ರೂ ಸಾಧಿಸಬಹುದು, ಇವೆಲ್ಲ ಸಮಸ್ಯೆಗಳಲ್ಲ ಅಂತ ತಿಳಿಸ್ಬೇಕು. ಅವೆಲ್ಲ ಕೀಳರಿಮೆಗಳಿಂದ ನಾನು ಹೊರಗೆ ಬಂದಿದ್ದೇನೆ, ನಾನು ಈ ಗುರಿಯನ್ನು ಮುಟ್ಟಿದ್ದೇನೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಭರವಸೆ ಹೆಜ್ಜೆ ಅಂತ ಹೇಳಿ ಪ್ರತಿ ತಿಂಗಳು ಒಂದೊಂದು ಜಿಲ್ಲೆನಲ್ಲಿ ನಾನು ಕಾರ್ಯಕ್ರಮವನ್ನು ನಮ್ಮ ಸಮನ್ವಯ ಟ್ರಸ್ಟ್ ನನ್ನ ಸ್ನೇಹಿತರಿದೆ, ಅವರು ನಾವೆಲ್ಲ ಸೇರಿ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಅದನ್ನ ನಂದೇ ಕಥೆಯನ್ನ ನಾನು ಎಷ್ಟು ಭಾಷಣ ಮಾಡೋದು, ಪ್ರತಿ ಸಲ ಅದನ್ನೇ ಹೇಳೋದಕ್ಕಿಂತ ಅದನ್ನ ಲಿಖಿತವಾಗಿ ಬರೆದಿಡಬೇಕು ಅನ್ನೋದು ನನ್ನ ಆಲೋಚನೆ ಬಂದದ್ದು. ಅವಾಗ ಕೆಲವು ಸಾಹಿತಿಗಳ ಸಲಹೆ ಕೊಟ್ಟರು, ನಿಮ್ದೊಂದು ಇಷ್ಟು ಚೆನ್ನಾಗಿ ಹೇಳ್ತೀರಿ, ಅದು ಒಂದೊಂದು ಘಟನೆಗಳನ್ನ ಇಟ್ಕೊಂಡು ನೋಟ್ ಮಾಡಿ ಬೇಕಾಗುತ್ತೆ ಅಂತ. ನಾನು ಅದೇ ತರ ಜೀವನದ ಒಂದು ಘಟನೆಯನ್ನ, ನನ್ನ ಅನುಭವದ ಒಂದು ಘಟನೆಯನ್ನ ಇಟ್ಕೊಳ್ಳೋದು, ಅದ್ರ ಸುತ್ತ ಅದ್ರ ಪೂರಕವಾಗಿ ಒಂದು ಲೇಖನವನ್ನ ಮಾಡುವಂತದ್ದು. ಹಾಗೆ ಆ ಲೇಖನವನ್ನ ಮಾಡ್ತಾ ಮಾಡ್ತಾ ಆತ್ಮಚರಿತ್ರೆ ಒಂದು ಹೊಸ ರೂಪ, ಅದು 100% ನಾವು ಆತ್ಮಚರಿತ್ರೆ ಸ್ವರೂಪ ಇಲ್ಲ ಅಲ್ಲಿ. ಯಾಕೆಂದ್ರೆ ಆತ್ಮಚರಿತ್ರೆ ಅಂದ್ರೆ ಬಾಲ್ಯದಿಂದ ಹಿಡಿದು ನಿವೃತ್ತಿವರೆಗೂ, ಜೀವನದ ಕೊನೆವರೆಗೂ ಒಂದ್ ಕಡೆಯಿಂದ ಕ್ರೊನಾಲಜಿಕಲಿ ಹೋಗುತ್ತೆ. ಇಲ್ಲಿ ಹಾಗಿಲ್ಲ, ಒಂದೊಂದು ಲೇಖನಗಳು ಸಪರೇಟ್ ಆಗ್ತವೆ. ನೀವು ಬೇಕಾದ್ರೆ ಒಂದೊಂದು ಲೇಖನ ಬೇಕಾದ್ರೆ ಓದ್ಬೋದು, ಒಂದ್ ಕಡೆಯಿಂದ ಓದಿದ್ರು ಕೂಡ ಲೈಫ್ ಜರ್ನಿ ಅರ್ಥ ಆಗುತ್ತೆ. ಅಥವಾ ಲೇಖನಗಳು ಕೂಡ ಮಕ್ಕಳುಗಳಿಗೆ ಒಂದು ಇನ್ಸ್ಪೈರ್ ಆಗಬೇಕು, ಈ ಕೀಳರಿಮೆ ಹೊರ ಹೋಗ್ಬೇಕು, ಆ ರೀತಿಯಲ್ಲಿ ನಾನು ಅದನ್ನ ಬರೆದದ್ದು. ನೀವು ಎಷ್ಟೊಂದ್ ಕಡೆ ಹೇಳಿದೀರಾ, ಕಾರಲ್ಲಿ ಹೋಗುವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡುವಾಗ ಪುಸ್ತಕನ ಬರೆದ್ರಿ ಅಂತ. ಅದ್ರ ಬಗ್ಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳೋದಾದ್ರೆ ಸರ್? ನಾನು ಆಕ್ಚುಲಿ ಕುಳಿತು ಬರೆದವನಲ್ಲ, ಮೊಬೈಲ್ ಅಲ್ಲಿ ಟೈಪ್ ಮಾಡೋದು ಸಿಕ್ಕಾಪಟ್ಟೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಾನು ಇಲ್ಲಿಂದ ಎಲ್ಲಾದ್ರೂ ಮೈಸೂರಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ಹೋಗುವಷ್ಟರಲ್ಲಿ ಒಂದು ಲೇಖನ
ಲೇಖನ ಬರೆದು ಮುಗಿಸ್ಬಿಡ್ತೀನಿ, ಟೈಪ್ ಮಾಡಿಬಿಡ್ತೇನೆ, ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ತೇನೆ, ಕಾಪಿ ಮಾಡ್ಕೊಳ್ತೀನಿ, ಪ್ರಿಂಟ್ ತಗೊಳ್ತೀನಿ, ಕರೆಕ್ಷನ್ ಮಾಡ್ಕೊಳ್ತೀನಿ, ಆ ಥರ. ಹಾಗಾಗಿ ಇವತ್ತು ಕೂಡ ಆಫೀಸಿಗೆ ಬರಬೇಕಾದ್ರೆ ನನಗೆ ಯಾವ್ದಾದ್ರು ಒಂದು ನಾನೇ ಬರೀಬೇಕು, ಒಂದು ಪತ್ರ ಬರೀಬೇಕು ಅಥವಾ ಒಂದು ರಿಪೋರ್ಟ್ ರೆಡಿ ಮಾಡಬೇಕು ಅಂದ್ರೆ ನಾನೇ ಟೈಪ್ ಮಾಡ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಪ್ರಿಂಟ್ ಔಟ್ ತೆಗೆದುಬಿಡ್ತೇನೆ. ಇವತ್ತಿನ ಯೋಜನೆಗೆ ಸಮಯದ ನಿರ್ವಹಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೇಗೆ ನಿರ್ವಹಣೆ ಮಾಡಬೇಕು? ಸಮಯ ಬೇಕಾದಷ್ಟಿದೆ, ನಾವು ಬಳಸ್ಕೊಳ್ತಿಲ್ಲ. ಇಲ್ಲ ಸಮಯ ಇಲ್ಲ ಅಂತ ಕಾರಣಗಳು ಹೇಳ್ತಾ ಇದ್ದಾರೆ, ನಾವು ಪ್ಲಾನ್ ಮಾಡ್ಕೊಳ್ತಿಲ್ಲ. ಬೇಕಾದಷ್ಟು ಸಮಯ ಇದೆ, ಸಮಯದ ಕೊರತೆ ಅಂತೂ ಇಲ್ಲ ನನ್ನ ಪ್ರಕಾರ. ಕರೆಕ್ಟ್. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಿದ್ರಿ. ಇನ್ನು ಸಹ್ಯಾದ್ರಿ ಉತ್ಸವ ಅಂತ ನಾವು ಮಾತಾಡುವಾಗ 10 ವರ್ಷ ಆದ್ಮೇಲೆ ಸಹ್ಯಾದ್ರಿ ಉತ್ಸವನ ಮತ್ತೆ ಪುನರುಜ್ಜೀವನಗೊಳಿಸ್ತೀರಾ. ಆಧುನೀಕರಣದ ಈ ಸಮಾಜದಲ್ಲಿ ಯಾಕೆ ಆ ಸಂಸ್ಕೃತಿ, ಆ ಭಾಷೆ ಬಗ್ಗೆ ಹೇಳಿದ್ರಿ ನೀವು, ಭಾಷೆ ಅಳಿವಿನ ಅಂಚಿನಲ್ಲಿದೆ ಇವತ್ತು ಕನ್ನಡ ಅಂತ ಯಾಕೆ ಇವೆಲ್ಲ ಮುಖ್ಯ ಅಂತ ಅನ್ಸುತ್ತೆ ಸರ್? ನೋಡಿ, ನಮ್ಮ ಭಾಷೆ ನಮ್ಮ ಬದುಕನ್ನ, ಆಲೋಚನೆಯನ್ನ, ನಮ್ಮ ಸಂಸ್ಕೃತಿಯನ್ನ ಸೃಷ್ಟಿ ಮಾಡುತ್ತೆ, ಬೆಳೆಸುತ್ತೆ, ಉಳಿಸುತ್ತೆ. ಹಾಗಾಗಿ ಭಾಷೆ ಬಹಳ ಮುಖ್ಯ. ತನ್ನದೇ ಆದ ಭಾಷೆಯ ಮೂಲಕವೇ ನಮ್ಮ ಸಂಸ್ಕೃತಿ, ನಮ್ಮ ಊಟೋಪಚಾರ, ಬೇರೆ ಬೇರೆದೆಲ್ಲ ಒಂದಕ್ಕೊಂದು ಅಂತರ್ ಸಂಬಂಧ ಇರುವಂತಹದ್ದು. ಹಾಗಾಗಿ ಅವೆಲ್ಲವೂ ಕೂಡ ಇದ್ದಾಗಲೇ ಮನುಷ್ಯನ ಪರಿಪೂರ್ಣತೆ ಆಗ್ಲಿಕ್ಕೆ ಸಾಧ್ಯ. ಜಿಲ್ಲಾ ಉತ್ಸವನ, ಸಹ್ಯಾದ್ರಿ ಉತ್ಸವನ ಶುರು ಮಾಡಿದ್ದು ಕೂಡ ಅದು ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ, ಜನರಲ್ಲಿ ಪ್ರೇರಣೆ ನೀಡುವಂತಹ, ಸಂಸ್ಕೃತಿ ಬಗ್ಗೆ ಗೌರವವನ್ನು ಉಂಟು ಮಾಡುವ, ಬೆಳೆಸುವ, ಉಳಿಸುವ ಕೆಲಸ ಆಗ್ಬೇಕು ಅಂದ್ರೆ ಒಂದಷ್ಟು ಚಟುವಟಿಕೆಗಳಾಗಲೇಬೇಕು. ಹಿಂದಿನ ಕಾಲದಂಗೆ ಕಲಾವಿದನೇ ವ್ಯಕ್ತಿ ಆಗಿರ್ತಿದ್ದ, ಈಗ ಹಂಗಿಲ್ಲ. ಕಲಾವಿದ ಬೇರೆ, ಪ್ರೇಕ್ಷಕ ಬೇರೆ ಆಗ್ಬಿಟ್ಟಿದ್ದೇವೆ. ಹಾಗಾಗಿ ಅದು ಉಳಿಬೇಕು ಅಂದ್ರೆ ಇವೆಲ್ಲವೂ ಕೂಡ ನಾವು ಪ್ರಯತ್ನವನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಸರ್ಕಾರಿ ಕಚೇರಿಗಳಲ್ಲಿ ಫೈಲ್ ಮೂವ್ ಆಗಲ್ಲ, ತುಂಬಾ ಡಿಲೇ ಆಗತ್ತೆ ಅನ್ನೋದು ಒಂದು, ಅದು ಎಲ್ಲ ಕಡೆ ಇದ್ದೇ ಇದೆ, ಗೊತ್ತಿರುವಂತ ವಿಷಯ. ಅದಕ್ಕೆ ಒಂದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ಒಂದು ಸಲಹೆನ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್? ನನಗೆ ಅದು ಅಧಿಕಾರಿಗಳ ದೌರ್ಬಲ್ಯ. ಅದು ಸಲಹೆ ಪ್ರಶ್ನೆ ಇಲ್ಲ. ನಾನು ಇಲ್ಲಿ ತನಕ ನನ್ನ ಫೈಲ್ಗಳನ್ನ ಅವತ್ತಿನ ಫೈಲ್ ಅವತ್ತು ಡಿಸ್ಪೋಸ್ ಮಾಡ್ದೇನೆ ಯಾವುದನ್ನು ಪೆಂಡಿಂಗ್ ಇಡೋದಿಲ್ಲ, ಇಲ್ಲಿ ತನಕನು. ನಾನು ಆಫೀಸಿಂದ ಬರಬೇಕಾದ್ರೆ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಆಫೀಸಿಗೆ ಬರೋಷ್ಟರಲ್ಲಿ ಅರ್ಧ ಫೈಲ್ ಮುಗ್ದಿರುತ್ತೆ, ಮನೆಗೆ ಹೋಗ್ಬೇಕಾದ್ರೆ ಅರ್ಧ ಫೈಲ್ ಮುಗಿದಿರುತ್ತೆ. ಆಫೀಸಲ್ಲೇ ನೋಡ್ಬೇಕು ಅಂತಿಲ್ಲ, ನಾನು ಆಫೀಸಲ್ಲಿ ಫೈಲ್ ನೋಡೋದು ಅತಿ ಕಡಿಮೆ, ವಿರಳ. ಎಲ್ಲವೂ ಕೂಡ ನನ್ನ ಜರ್ನಿನಲ್ಲಿ ನಾನು ಬರೆಯೋದು, ಜರ್ನಿನ. ನಮ್ಗೆ ಬೆಂಗಳೂರು ಟ್ರಾಫಿಕ್, ನನ್ಗೆ ಇಲ್ಲಿ ತನಕ ಟ್ರಾಫಿಕ್ ಅಂತ ಅನ್ಸೇ ಇಲ್ಲ, ಬೇಜಾರೇ ಆಗಿಲ್ಲ. ಒಂದ್ ಸಿಗ್ನಲ್ 5 ನಿಮಿಷ ಜಾಸ್ತಿ ಆದ್ರೆ 2 ಫೈಲ್ ಜಾಸ್ತಿ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ನಾನು ಸುಮಾರು 10-15 ವರ್ಷಗಳಿಂದ ಈ ಆಫೀಸ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಬೆಂಗಳೂರಿನ ಟ್ರಾಫಿಕ್ ಅನ್ನ ಬಹಳ ಎಂಜಾಯ್ ಮಾಡಿದ್ರಿ. ನನ್ಗೆ ಯಾವತ್ತೂ ಅದು ಸಮಸ್ಯೆ ಅನ್ಸಿಲ್ಲ. ಧನ್ಯವಾದಗಳು ಸರ್. ಕೊನೆಯದಾಗಿ ಆಕಾಶವಾಣಿಗೆ ಬಂದಿದ್ದಕ್ಕೆ ಹೆಂಗ ಅನ್ನಿಸ್ತು? ಆಕಾಶವಾಣಿ ನನಗೆ ಬಹಳ ಪ್ರೀತಿಯ ಕೇಂದ್ರ. ಯಾಕೆಂದ್ರೆ ನನಗೂ ಇಲ್ಲಿಗೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೋದಕ್ಕಿಂತ ಮುಂಚಿನಿಂದ, ಮಂಗಳೂರಿನಲ್ಲಿ ನಾನು ಇದ್ದಾಗಲಿಂದನೂ ಕೂಡ ಆಕಾಶವಾಣಿಯೊಂದಿಗೆ ಸಂಪರ್ಕ ಇಟ್ಕೊಂಡಿದ್ದೇನೆ. ಇದೊಂದು ರೀತಿಯ ತವರು ಮನೆಗೆ ಬಂದಂಗೆ ಅನ್ನಿಸ್ತಿರುತ್ತೆ. ಅವಾಗ ಇವಾಗ ಬಂದಾಗ ಖುಷಿ ಆಗುತ್ತೆ. ನಮ್ಮನ್ನು ಗುರುತಿಸಿ ತಾವು ಕರೆಯೋದು ಕೂಡ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಗುರುತಿಸ್ತಿರಲ್ಲ ಅಂತ ನಮಗೂ ನಮ್ಮ ಭಾವನೆಗಳ ಹಂಚಿಕೊಳ್ಳಲಿಕ್ಕೆ ಒಂದು ವೇದಿಕೆ ಆಗುತ್ತೆ. ಹಾಗಾಗಿ ನನಗೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಮ್ಮ ಜೊತೆಲಿ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಾ. ಆಕಾಶವಾಣಿ ಬೆಂಗಳೂರು ಮತ್ತೆ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ನಿಮ್ಮ ಅಮೂಲ್ಯ ಸಮಯವನ್ನ ಕೊಟ್ಟು ಸಾಕಷ್ಟು ಮಾಹಿತಿನ, ಅರ್ಥಪೂರ್ಣ ಸಂವಾದವನ್ನ ನಮ್ಮ ಜೊತೆಲಿ ನಡೆಸಿದಿರಾ. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದು, ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಲಿ ಹಂಚಿಕೊಂಡಿದ್ದು, ಪ್ರಸ್ತುತ ಕರ್ನಾಟಕ ರಾಜ್ಯ ವಸತಿ ಮಂಡಳಿಯ ಆಯುಕ್ತರಾಗಿ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ KA ದಯಾನಂದ್ ಅವರು ನಮ್ಮ ಜೊತೆಯಾಗಿದ್ದು ಇಷ್ಟೊತ್ತು. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಗೆ ಕೇಳ್ತಾ ಇರೋದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.